ಈ ಎಲ್ಲ ಸ್ಪರ್ಧಾರ್ಥಿಗಳಿಗೂ ನಮಸ್ಕಾರ. ನಾನು ನಿಮ್ಮ ಭರತ್. UPSC CAPF ಅಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 208 ತಗೊಂಡಿದ್ದೀನಿ. ಹಾಗೆ ಹಲವಾರು ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ಸ್ ಅನ್ನ ಹಲವಾರು ವೇರಿಯಸ್ ಸ್ಟೇಜಸ್ ಅಲ್ಲಿ ನಾನು ಕ್ಲಿಯರ್ ಮಾಡಿದ್ದೀನಿ. ಸೊ ಅದಕ್ಕೆ ಇಂಗ್ಲಿಷ್ ಗ್ರಾಮರ್ ಕೂಡ ನನಗೆ ಬಹಳ ಇಂಪಾರ್ಟೆಂಟ್ ಆಯಿತು, ಬಹಳ ಮುಖ್ಯ ಆಯಿತು. ಸೊ ಈ ಒಂದು ಕ್ಲಾಸಸ್ ನಲ್ಲಿ ನಾವೇನ್ ಮಾಡ್ತಾ ಇದ್ವಿ, ವಿಲೇಜ್ ಅಕೌಂಟೆಂಟ್ ಅಕ್ಟೋಬರ್ 2024ರಲ್ಲಿ ನಡೆದಂತಹ ವಿಲೇಜ್ ಅಕೌಂಟೆಂಟ್ ಕ್ವೆಶನ್ ಪೇಪರ್ ಅನ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಹಿಂದಿನ ವಿಡಿಯೋಗಳಲ್ಲಿ ನಾವು ಇಲ್ಲಿವರೆಗೂ 20 ಕ್ವೆಶನ್ಗಳನ್ನ ಡಿಸ್ಕಸ್ ಮಾಡಿದ್ವಿ, ಅನಲೈಸ್ ಮಾಡಿದ್ವಿ, ಯಾವುದೆಲ್ಲ HYTs ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಹಾಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಇನ್ನ ಮಿಕ್ಕಿರುವಂತಹ 15 ಪ್ರಶ್ನೆಗಳು, ಜೊತೆಗೆ ಲಾಸ್ಟ್ ನಲ್ಲಿ ಈ ಒಂದು ಕ್ವೆಶನ್ ಪೇಪರ್ ಅಲ್ಲಿ ಯಾವ್ಯಾವ ಸೆಕ್ಷನ್ ಇಂದ ಎಷ್ಟೆಷ್ಟು ಪ್ರಶ್ನೆಗಳು ಬಂದಿತ್ತು ಅನ್ನೋದು ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ತಡ ಮಾಡೋದು ಬೇಡ. ಇಲ್ಲಿ ನೆಕ್ಸ್ಟ್ ಕ್ವೆಶನ್ 56, ಚೂಸ್ ದಿ ರೈಟ್ ವರ್ಡ್ ಟು ಫಿಲ್ ದ ಬ್ಲ್ಯಾಂಕ್. ಸೊ ಇದು ಕೂಡ ವೊಕ್ಯಾಬ್ಯುಲರಿಗೆ ಸೇರುವಂತಹ ಪ್ರಶ್ನೆ. ಟ್ರಾನ್ಸ್ಫರ್ ದ ಲಿಕ್ವಿಡ್ ಇನ್ ಟು ದಿ ವೆಸಲ್ ಯೂಸಿಂಗ್. ಸೊ ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ನೀರನ್ನ ಅಥವಾ ಯಾವುದೇ ದ್ರವವನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಬಳಸುವಂತಹ ವಸ್ತುವನ್ನ ನಾವು ಏನಂತ ಕರಿತೀವಿ? ಇದಕ್ಕೆ ನಾವು ಸೈಫನ್ ಅಂತ ಕರಿತೀವಿ. ಸೊ ಸ್ಪೆಲ್ಲಿಂಗ್ ಕೂಡ ಇಂಪಾರ್ಟೆಂಟು. ಇದು ಒನ್ ಟೈಪ್ ಆಫ್ ಸ್ಪೆಲ್ಲಿಂಗ್ ಚೆಕ್ ಕೂಡ. ಸೊ ಸೈಫನ್ನ ಸರಿಯಾದ ಸ್ಪೆಲ್ಲಿಂಗ್ ಏನಾಗುತ್ತೆ? SIPHON ಅಂತ ಆಗುತ್ತೆ. ಸೊ ಸೈಫನ್ ಅಂದ್ರೆ ಈ ತರ ಇರುತ್ತೆ, ಒಂದು ಬೆಂಟ್ ಟ್ಯೂಬ್ ಇರುತ್ತೆ. ಸೊ ಇಲ್ಲಿಂದ ನೀರನ್ನ ಈ ಒಂದು ಪಾತ್ರೆಗೆ ನಾವು ತಗೋಬೇಕು ಅಂತ ಅಂದಾಗ ಬಳಸುವಂತಹ ಯಂತ್ರವನ್ನ ನಾವು ಸೈಫನ್ ಅಂತ ಯೂಸ್ ಮಾಡ್ತೀವಿ. ಹಾಗಾದ್ರೆ ಸೈನ್ಸ್ ನಲ್ಲಿ ಕೇಳುವಂತಹ ಪ್ರಶ್ನೆ ಇದು, ಸೈಫನ್ ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ? ಸೊ ಸೈಫನ್ ವರ್ಕ್ಸ್ ಆನ್ ವಿಚ್ ಪ್ರಿನ್ಸಿಪಲ್? ಸೊ ಕಮ್ಯುನಿಕೇಶನ್ ಪೇಪರ್ ಅಂತ ಅಂದ್ರೆ ಬರೀ ಇಂಗ್ಲಿಷ್ನ ಓದಿ ಸುಮ್ಮನೆ ಬಿಡೋದಲ್ಲ, ಇಲ್ಲಿ ಎಷ್ಟು ಜ್ಞಾನವನ್ನ ನಾವು ಸಂಪಾದನೆ ಮಾಡೋಕ್ಕಾಗತ್ತೆ ಅಷ್ಟು ಜ್ಞಾನವನ್ನ ನಾವು ಪಡ್ಕೋಬೇಕಾಗತ್ತೆ. ಸೊ ಈ ಒಂದು ಸೈಫನ್ ಯಾವ ಒಂದು ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಕ್ಲೋಸ್ ಟೆಸ್ಟ್. ಸೊ ಇಲ್ಲಿ ನೋಡ್ಬೋದು ನೀವು 4 ಪ್ರಶ್ನೆಗಳು ಈ ತರ ಕ್ಲೋಸ್ ಟೆಸ್ಟ್ ಅಲ್ಲಿ ಬಂದಿತ್ತು. ಸೊ ಈ ಒಂದು ಪ್ರಶ್ನೆಗಳು ಏನನ್ನ ಸಿಗ್ನಿಫೈ ಮಾಡುತ್ತೆ ಅಂತಂದ್ರೆ, ಸರಿಯಾದ ಪದವನ್ನ ನಾವು ಇಲ್ಲಿ ಬಿಟ್ಟಿರುವಂತಹ ಸ್ಥಳಗಳಿಗೆ ತುಂಬಬೇಕು. ಸೊ ಫಿಲ್ ಇನ್ ದ ಬ್ಲಾಂಕ್ಸ್ ಟೈಪ್ ಆಫ್ ಕ್ವೆಶನ್. ಇದನ್ನ ನಾವು ಇಂಗ್ಲಿಷ್ ಗ್ರಾಮರ್ ನಲ್ಲಿ ಏನಂತ ಕರಿತೀವಿ? ಕ್ಲೋಸ್ ಟೆಸ್ಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕ್ಲೋಸ್ ಟೆಸ್ಟ್. ಸೊ ಈ ಕ್ಲೋಸ್ ಟೆಸ್ಟ್ ಅಲ್ಲಿ ಮೊದಲನೇದಾಗಿ ನೋಡೋಣ. ವಿಮೆನ್ ಹ್ಯಾವ್ ಡ್ಯಾಶ್ ಮೇಡ್ ಡ್ಯಾಶ್ ಇನ್ ಕಾರ್ಪೊರೇಟ್ ವರ್ಕ್ ಪ್ಲೇಸ್ ಬಟ್ ಸರ್ಟನ್ಲಿ ನಾಟ್ ಆಸ್ ಮಚ್ ಆಸ್ ದೇ ಹ್ಯಾಡ್ ಎಕ್ಸ್ಪೆಕ್ಟೆಡ್. ಸೊ ಯಾವುದರ ಬಗ್ಗೆ ಮಾತಾಡ್ತಾ ಇದ್ದಾರೆ? ಇದು ವಿಮೆನ್ ಎಂಪವರ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಸಬಲೀಕರಣದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಇಲ್ಲಿ ಯಾವ ಒಂದು ವರ್ಡ್ ಸರಿಯಾಗತ್ತೆ 57ನೇ ಪ್ರಶ್ನೆಗೆ ಅಂತ ಅಂದ್ರೆ, ವಿಮೆನ್ ಹ್ಯಾವ್ ಡ್ಯಾಶ್ ಮೇಡ್ ಅಂದ್ರೆ ಒಪ್ಕೋತಾ ಇದ್ದಾರೆ ಆಥರು ಏನಂತ, ಮಹಿಳೆಯರು ಅನ್ಡೌಟೆಡ್ ಆಗಿ, ಅಂದ್ರೆ ಅದರಲ್ಲಿ ಏನು ಸಂದೇಹ ಇಲ್ಲ, ಯಾವ್ದ್ರಲ್ಲಿ? ದೇ ಹ್ಯಾವ್ ಮೇಡ್ ಒಳ್ಳೆಯ ಬೆಳವಣಿಗೆ ಆಗಿದೆ. ಯಾರಿಗೆ? ವಿಮೆನ್ಗೆ, ಮಹಿಳೆಯರಿಗೆ. ಮಹಿಳೆಯರು ಅಭಿವೃದ್ಧಿ ಹೊಂದ್ತಾ ಇದ್ದಾರೆ. ಯಾವ್ದ್ರಲ್ಲಿ? ಕಾರ್ಪೊರೇಟ್ ವರ್ಕ್ ಪ್ಲೇಸ್ ಅಲ್ಲಿ. ಸೊ ಕಾರ್ಪೊರೇಟ್ ವರ್ಕ್ ಪ್ಲೇಸ್ ಅಲ್ಲಿ ಅವರು ಅಭಿವೃದ್ಧಿ ಹೊಂದ್ತಾ ಇದ್ದಾರೆ, ಅದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವುದೇ ಸಂದೇಹ ಇಲ್ಲ ಅಂತ ಅಂದ್ರೆ ಇಂಗ್ಲಿಷ್ ನಲ್ಲಿ ನಾವು ಅನ್ಡೌಟೆಡ್ಲಿ ಅಂತ ಕರಿತೀವಿ. ಆಪ್ಷನ್ 4 ಸರಿಯಾದ ಉತ್ತರ ಆಗುತ್ತೆ. ಯಾವುದಕ್ಕೆ? ವಿಮೆನ್ ಅಂದ್ರೆ ಮಹಿಳೆಯರು ಅಭಿವೃದ್ಧಿ ಹೊಂದಿರೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಯಾವುದ್ರಲ್ಲಿ ಅಭಿವೃದ್ಧಿ ಹೊಂದಿದ್ದಾರೆ? ಕಾರ್ಪೊರೇಟ್ ವರ್ಕ್ ಪ್ಲೇಸ್ ಅಲ್ಲಿ ಕೆಲಸ ಮಾಡೋದ್ರಲ್ಲಿ. ಕಾರ್ಪೊರೇಟ್ ವರ್ಕ್ ಐ ಟಿ ಆಫೀಸ್ಗಳಲ್ಲಿ ಕೆಲಸ ಮಾಡುವಂತಹ ಪ್ಲೇಸಸ್ ಅಲ್ಲಿ ವಿಮೆನ್ ಏನ್ ಮಾಡಿದ್ದಾರೆ? ಮಹಿಳೆಯರು ಏನಾಗಿದ್ದಾರೆ? ದೇ ಹ್ಯಾವ್ ಏನು ಪ್ರೋಗ್ರೆಸ್ ಆಗಿದೆ, ಅಭಿವೃದ್ಧಿ ಹೊಂದಿದ್ದಾರೆ ಅಂತ ಅರ್ಥ. ಸೊ ಹಾಗಾಗಿ 58ನೇ ಪ್ರಶ್ನೆಗೆ ಆಪ್ಷನ್ಸ್ ನೋಡಿ. ಪ್ರೋಗ್ರೆಸ್ ಇದೆ, ಎಫರ್ಟ್ಸ್ ಇದೆ, ಅಟೆಂಪ್ಟ್ಸ್ ಇದೆ, ಡಿಸಿಷನ್ಸ್ ಇದೆ. ಸೊ ಅಭಿವೃದ್ಧಿ ಹೊಂದಿದ್ದಾರೆ ಅಂತ ಹೇಳ್ತಾ ಇರುವಂತದ್ದು ಆಥರು. ಹಾಗಾಗಿ ಅಭಿವೃದ್ಧಿ ಅನ್ನೋದಕ್ಕೆ ಪ್ರೋಗ್ರೆಸ್ ಅಂತ ಕರಿತೀವಿ ನಾವು. ಸೊ ಪ್ರೋಗ್ರೆಸ್ ಅನ್ನ ಮಾಡಿದ್ದಾರೆ ವಿಮೆನ್. ಅಂದ್ರೆ ಮುಂಚೆ ವಿಮೆನ್ ಅನ್ನ ತಗೊಂತಾನೆ ಇರ್ಲಿಲ್ಲ, ಯಾಕಂದ್ರೆ ಬಹಳಷ್ಟು ಪೇಟ್ರಿಯಾರ್ಕಿ ಇತ್ತು, ಮನೆಯಿಂದ ಈಚೆಗೆ ಬರಕ್ಕಾಗ್ತಿರ್ಲಿಲ್ಲ, ಅದು ಇದು ಬಹಳಷ್ಟು ಕಾರಣಗಳಿದಾವೆ. ಬಟ್ ಇವಾಗ ಏನಾಗ್ತಿದೆ, ಸ್ವಲ್ಪ ಚೇಂಜ್ ಆಗ್ತಿದೆ. ವಿಮೆನ್ ಆರ್ ವರ್ಕಿಂಗ್ ಇನ್ IT. ಸೊ ಬಹಳಷ್ಟು ವಿಮೆನ್ ಏನ್ ಮಾಡ್ತಾ ಇದ್ದಾರೆ? ಕೆಲಸ ಮಾಡ್ತಿದ್ದಾರೆ IT ಸೆಕ್ಟರ್ ಅಲ್ಲಿ, ಕಾರ್ಪೊರೇಟ್ ವರ್ಕ್ ಪ್ಲೇಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅದನ್ನ ಹೇಳ್ತಾ ಇದ್ದಾರೆ. ಬಟ್ ಸರ್ಟನ್ಲಿ ನಾಟ್ ಆಸ್ ಮಚ್ ಆಸ್ ದೇ ಹ್ಯಾಡ್ ಎಕ್ಸ್ಪೆಕ್ಟೆಡ್. ಅಭಿವೃದ್ಧಿ ಹೊಂದ್ತಾ ಇದ್ದಾರೆ, ಪ್ರೋಗ್ರೆಸ್ ಆಗ್ತಾ ಇದೆ, ಬಟ್ ನಾಟ್ ಆಸ್ ಮಚ್ ಆಸ್ ದೇ ಹ್ಯಾಡ್ ಎಕ್ಸ್ಪೆಕ್ಟೆಡ್. ಅವರ ಎಕ್ಸ್ಪೆಕ್ಟೇಷನ್ಗೆ ತಕ್ಕಂತೆ ಅದು ಅಭಿವೃದ್ಧಿ ಹೊಂದುತ್ತಾ ಇಲ್ಲ.
ಯಾಕೆ ಅಭಿವೃದ್ಧಿವಂತ ಇಲ್ಲ? ಬಿಕಾಸ್ ವಿ ಹ್ಯಾವ್ ನ್ಯೂ ಲಾಸ್, ರೂಲ್ಸ್ ಅಂಡ್ ಡ್ಯಾಶ್. ಇಲ್ಲಿ ಲಾಸು ರೂಲ್ಸು ಅಂತ ಬರ್ದಾಗ ಇಲ್ಲಿ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀವಿ ನಾವು? ಗೌರ್ಮೆಂಟ್ ಬಗ್ಗೆ ಮಾತಾಡ್ತಾ ಇದೀವಿ. ಲಾಸ್ ಯಾರು ಮಾಡೋದು? ಗೌರ್ಮೆಂಟ್ ಮಾಡೋದು. ರೂಲ್ಸ್ ಯಾರು ಮಾಡೋದು? ಗೌರ್ಮೆಂಟ್ ಮಾಡೋದು. ಸೊ ಗೌರ್ಮೆಂಟ್ ಅವರು ಮಾಡಬೇಕಾದ್ರೆ ಗೌರ್ಮೆಂಟ್ ಆಕ್ಟಿವಿಟೀಸ್ ಅನ್ನಲ್ಲ, ಗೌರ್ಮೆಂಟ್ ಕೇಸಸ್ ಅನ್ನಲ್ಲ, ಲಾಸ್ ರೂಲ್ಸ್ ಜೊತೆಗೆ ಗವರ್ಮೆಂಟ್ ಪಾಲಿಸೀಸ್ ಬರಬೇಕು. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ? 59ನೇ ಕ್ವೆಶನ್ಗೆ ಪಾಲಿಸೀಸ್. ಸೊ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಲಾಸ್, ರೂಲ್ಸ್, ರೆಗ್ಯುಲೇಷನ್ಸ್, ಪಾಲಿಸೀಸ್, ರಿಫಾರ್ಮ್ಸ್, ಇದೆಲ್ಲ ಒಟ್ಟಿಗೆ ಬರುವಂತಹ ಪದಗಳು. ಸೊ ಗೌರ್ಮೆಂಟ್ಗೆ ಸಂಬಂಧಪಡುವಂತಹ ಇದು ವರ್ಡ್ಸ್ಗಳಿದು, ಪದಗಳು. ಲಾಸ್ ಇದ್ರೆ ರೂಲ್ಸ್ ಇರಬೇಕು, ರೂಲ್ಸ್ ಇದ್ರೆ ರೆಗ್ಯುಲೇಷನ್ಸ್ ಇರಬೇಕು. ಸೊ ಎಲ್ಲವನ್ನು ಮಾಡಿದಾಗ ಪಾಲಿಸೀಸ್ ಆಗುತ್ತೆ, ಪಾಲಿಸೀಸ್ ಆದಾಗ ಏನಾಗುತ್ತೆ? ರಿಫಾರ್ಮ್ಸ್ ಆಗುತ್ತೆ. ಸೊ ಇದು ಯಾವುದೇ ಒಂದು ಎರಡು ಪದವನ್ನ ಕೊಟ್ಬಿಟ್ಟು ಇನ್ನೊಂದು ಪದ ಆಪ್ಷನ್ ನ ಪ್ರಕಾರ ರೆಗ್ಯುಲೇಷನ್ ಇತ್ತು ಅಂದ್ರೆ ರೆಗ್ಯುಲೇಷನ್ಸ್ ಆಗಿರ್ತಿತ್ತು, ರಿಫಾರ್ಮ್ಸ್ ಇದ್ದಿದ್ರೆ ರಿಫಾರ್ಮ್ಸ್ ಆಗ್ತಿತ್ತು, ಪಾಲಿಸೀಸ್ ಇದ್ರೆ ಪಾಲಿಸೀಸ್ ಆಗ್ತಿತ್ತು. ಇಲ್ಲಿ ಕೊಟ್ಟಿರುವಂತದ್ದು ಪಾಲಿಸೀಸ್. ಹಾಗಾಗಿ ಆಪ್ಷನ್ ಸಿ ನಿಮ್ಮ ಸರಿಯಾದ ಉತ್ತರ ಆಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆಗೆ, ಅಂದ್ರೆ ನೆಕ್ಸ್ಟ್ ಪ್ರಶ್ನೆ ಯಾವುದು? 60ನೇ ಪ್ರಶ್ನೆ. ಸೊ ನಮ್ಮ ಹತ್ರ ಏನಿದಾವೆ? ಹೊಸ ಹೊಸ ರೂಲ್ಸ್ ಇದಾವೆ, ಹೊಸ ಹೊಸ ಲಾಗಳಿದಾವೆ, ಹಾಗೆ ಹೊಸ ಹೊಸ ಪಾಲಿಸೀಸ್ಗಳನ್ನ ತಗೊಂಡ್ಬರ್ತಾ ಇದ್ದಾರೆ ಗೌರ್ಮೆಂಟ್ ಅವರು. ಫಾರ್ ಎಕ್ಸಾಂಪಲ್ ಸ್ಟ್ಯಾಂಡ್ ಅಪ್ ಇಂಡಿಯಾ ಇದೆ, ಸ್ಟಾರ್ಟ್ ಅಪ್ ಇಂಡಿಯಾ ಇದೆ. ಇವೆಲ್ಲ ಏನು? ಹೊಸ ಹೊಸ ಪಾಲಿಸಿಗಳು ಗೌರ್ಮೆಂಟ್ ಕಡೆಯಿಂದ. ಯಾರಿಗೆ? ಮಹಿಳಾ ಸಬಲೀಕರಣಕ್ಕೆ, relating to women in the workplace. But what we have not changed much is the male. ಇದೆಲ್ಲ ಇದೆ ಒಂದ್ ಕಡೆ, ಆದರೆ ಇನ್ನೂ ಕೂಡ ಏನ್ ಚೇಂಜ್ ಆಗಿಲ್ಲ ಅಂದ್ರೆ ಪುರುಷ ಅಂತ ಕೊಟ್ಟಿದ್ದಾರೆ, ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಸೊ ಮೇಲ್ ಜೊತೆಗೆ ಏನಾಗುತ್ತೆ? ಮೇಲ್ ದ್ವೇಷ. ಹೌದಾ? ಪುರುಷರು ಮಹಿಳೆಯರನ್ನ ದ್ವೇಷಿಸ್ತಾರ? ಇಲ್ಲ ಅಲ್ವಾ? ಬಹಳ ನೆಗೆಟಿವ್ ಮೀನಿಂಗ್ ಆಗುತ್ತೆ. ಸೊ ಆಪ್ಷನ್ 1 ಅನ್ನುವಂಥದ್ದು ಎಲಿಮಿನೇಟ್ ಮಾಡ್ಬೋದು. ಮೇಲ್ ಪ್ಯಾಟರ್ನ್ಸ್. ಸೊ ಮೇಲ್ ಪ್ಯಾಟರ್ನ್ಸ್ ಅಂತ ಅನ್ನಲ್ಲ, ಅದು ಕೂಡ ತಪ್ಪಾಗುತ್ತೆ. ಮೇಲ್ ಅಚೀವ್ಮೆಂಟ್ಸ್, ಪುರುಷರು ಅಚೀವ್ಮೆಂಟ್ಸ್ ಮಾಡಿರೋದ್ರಿಂದ ವಿಮೆನ್ಗೆ ಏನ್ ತೊಂದರೆ ಆಗುತ್ತೆ? ಸೊ ಅಚೀವ್ಮೆಂಟ್ಸ್ ಕೂಡ ಏನು ಆಗಲ್ಲ. ಬಿಹೇವಿಯರ್. ಸೊ ಪುರುಷ ಬಿಹೇವಿಯರ್, ಮೇಲ್ ಬಿಹೇವಿಯರ್ ಚೇಂಜ್ ಆಗಿಲ್ಲ. ಅಂದ್ರೆ ಪುರುಷ ಮೈಂಡ್, ಆ ಒಂದು ಮೇಲ್ ಮೈಂಡ್ ಸೆಟ್ ಇದೆಯಲ್ವಾ, ಪೇಟ್ರಿಯಾರ್ಕಿ ಅಂತ ಅಂತೀವಿ ನಾವು, ಆ ಒಂದು ಪೇಟ್ರಿಯಾರ್ಕಿ ಏನಾಗಿಲ್ಲ, ಅದು ಚೇಂಜ್ ಆಗಿಲ್ಲ. ಸೊ ಆ ಒಂದು ಮೇಲ್ ಬಿಹೇವಿಯರ್, ನಾವೇ ಜಾಸ್ತಿ ಅನ್ನುವಂತಹ ಒಂದು ಬಿಹೇವಿಯರ್ ಏನಿದೆ ಅದು ಚೇಂಜ್ ಆಗಿಲ್ಲ. ಸೊ ಹಾಗಾಗಿ ಎಕ್ಸ್ಪೆಕ್ಟೇಷನ್ಗೆ ತಕ್ಕಂತೆ ಅಭಿವೃದ್ಧಿ ಹೊಂದಿಲ್ಲ. ಯಾರು? ವಿಮೆನ್ ಅವರು, ಮಹಿಳೆಯರು. ಯಾವ್ದ್ರಲ್ಲಿ? ಕಾರ್ಪೊರೇಟ್ ವರ್ಕ್ ಪ್ಲೇಸ್ ಅಲ್ಲಿ ಕೆಲಸ ಮಾಡೋದ್ರಲ್ಲಿ. ರೈಟ್? ಸೊ 2 ವೊಕ್ಯಾಬ್ಯುಲರಿ ವರ್ಡ್ಸ್ ಹೇಳ್ತೀನಿ, ಇದಕ್ಕೆ ರಿಲೇಟೆಡ್ ಆಗಿರುವಂಥದ್ದು. ಅದಕ್ಕೆ ಆನ್ಸರ್ ಏನು ಅಂತ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬೇಕಾಯ್ತಾ ನೀವು? ಗ್ಲಾಸ್ ಸೀಲಿಂಗ್. ಗ್ಲಾಸ್ ಸೀಲಿಂಗ್ ಅಂದ್ರೆ ಏನು? ಮೋಸ್ಟ್ ಪ್ರಾಬಬ್ಲಿ 1 ವರ್ಡ್ ಸಬ್ಸ್ಟಿಟ್ಯೂಷನ್ ಅಲ್ಲಿ ಕೇಳಬಹುದಾದಂತಹ ಪ್ರಶ್ನೆ. ಗ್ಲಾಸ್ ಸೀಲಿಂಗ್ ಅಂದ್ರೆ ಏನು? ಆಯ್ತಾ? ಇದನ್ನ ಕಮೆಂಟ್ ಮಾಡಿ, ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಅಂತ. ರೈಟ್? ಸೊ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡಿ, ಚೂಸ್ ದಿ ಕರೆಕ್ಟ್ ಡಿಸ್ಕ್ರಿಪ್ಷನ್ ಫಾರ್ ದಿ ವರ್ಡ್. ಇದು ಕೂಡ 1 ವರ್ಡ್ ಸಬ್ಸ್ಟಿಟ್ಯೂಷನ್ ಅಲ್ಲಿ ಬರುವಂತಹ ಪ್ರಶ್ನೆ. ಇದರಲ್ಲಿ ಏನ್ ಮಾಡಿದ್ದಾರೆ? 1 ವರ್ಡ್ ಸಬ್ಸ್ಟಿಟ್ಯೂಷನ್ಗೆ ಉಲ್ಟಾ ಕೊಡ್ತಾರೆ. ಫಸ್ಟ್ ಇದರ ಮೀನಿಂಗ್ ಅನ್ನ ಕೊಟ್ಬಿಟ್ಟು ಇದಕ್ಕೆ ಏನಂತ ಕರೀತಾರೆ? ಎಕ್ಸೋಡಸ್ ಅಂತ. ಸೊ ಇದು ಉಲ್ಟಾ. ಫಸ್ಟ್ ಎಕ್ಸೋಡಸ್ ಕೊಟ್ಟಿದ್ದಾರೆ. ಎಕ್ಸೋಡಸ್ ಅಂದ್ರೆ ಏನು? ಸೊ 1 ವರ್ಡ್ ಸಬ್ಸ್ಟಿಟ್ಯೂಷನ್ ಇವಾಗ 2 ಕಡೆನೂ ಕೇಳ್ತಾ ಇದ್ದಾರೆ. ಅಂದ್ರೆ ಒಂದು ಸೆಂಟೆನ್ಸ್ ಅನ್ನ ಕೊಟ್ಬಿಟ್ಟು ಇದರ ಮೀನಿಂಗ್ ಏನು ಅಂತ ಕೇಳ್ತಾರೆ, ಅಥವಾ 1 ವರ್ಡ್ ಕೊಟ್ಬಿಟ್ಟು ಇದಕ್ಕೆ ಡಿಸ್ಕ್ರಿಪ್ಷನ್ ಅನ್ನ ಕೇಳ್ತಾರೆ. ಉಲ್ಟಾ. ಆಯ್ತಾ? ಸೊ 1 ವರ್ಡ್ ಸಬ್ಸ್ಟಿಟ್ಯೂಷನ್ಗೆ ಅಂತಾನೆ ಹಾಕೋಬಹುದು ನಾವು ಇದನ್ನ. ಮೂವ್ಮೆಂಟ್ ಆಫ್ ವೆರಿ ಫ್ಯೂ ಪೀಪಲ್. ಕೆಲವರು ವಲಸೆ ಹೋಗೋದನ್ನ ನಾವೇನಂತ ಕರಿತೀವಿ? ಕೆಲವರು, ಅದು ವಲಸೆ ಅಂತಾನೂ ಹೇಳಿಲ್ಲ, ಮೂವ್ಮೆಂಟ್ ಅಂತ ಹೇಳಿದ್ದಾರೆ. ಅಂದ್ರೆ ಸ್ವಲ್ಪ ಜನ ಓಡಾಡೋದಕ್ಕೆ ಏನಂತೀವಿ ನಾವು? ಡ್ರಿಫ್ಟ್ ಅಂತ ಕರಿತೀವಿ. ಸೊ ಇದನ್ನೆಲ್ಲ ನೋಟ್ ಮಾಡಿ ಇಟ್ಕೊಬೇಕು. ಮುಂದಿನ ನೆಕ್ಸ್ಟ್ ಬರುವಂತಹ ಎಕ್ಸಾಮ್ ಅಲ್ಲಿ ಬೇಕಾದ್ರೆ ಡ್ರಿಫ್ಟ್ ಅಂದ್ರೆ ಏನು ಅಂತ ಕೇಳ್ಬೋದು, ಅಥವಾ ಮೂವ್ಮೆಂಟ್ ಆಫ್ ವೆರಿ ಫ್ಯೂ ಪೀಪಲ್ 1 ವರ್ಡ್ ಸಬ್ಸ್ಟಿಟ್ಯೂಷನ್ ಏನಂತಾರೆ? ಡ್ರಿಫ್ಟ್ ಅಂತಾರೆ, ಅಥವಾ ಟ್ರಿಕ್ಕಲ್ ಅಂತ ಕೂಡ ಅಂತೀವಿ. ಏನಂತೀವಿ? ಟ್ರಿಕ್ಕಲ್ ಅಂತ ಕೂಡ ಅಂತೀವಿ. ಹಾಗೆ 2ನೇ ಆಪ್ಷನ್ ನೋಡಿ, ಲಾರ್ಜ್ ಸ್ಕೇಲ್ ಡಿಪಾರ್ಚರ್ ಆಫ್ ಪೀಪಲ್. ಈ ಲಾರ್ಜ್ ಸ್ಕೇಲ್ ಡಿಪಾರ್ಚರ್ ಆಫ್ ಪೀಪಲ್ ಅನ್ನೋದು ಏನಿದೆ, ಸೊ ಬಹಳಷ್ಟು ಜನ
ಈಚೆ ಹೋಗೋದನ್ನ ಏನಂತಾರೆ? ಎಕ್ಸೋಡಸ್ ಅಂತ ಕರೀತಾರೆ. ಸೊ ಆಪ್ಷನ್ 2 ಇಸ್ ಯೋರ್ ರೈಟ್ ಆನ್ಸರ್. ಆಪ್ಷನ್ 3 ನೋಡಿ, ಎಕ್ಸ್ಪಲ್ಷನ್ ಆಫ್ ಪೀಪಲ್ ಫ್ರಮ್ ಅ ಕಂಟ್ರಿ. ಒಂದು ಕಂಟ್ರಿಯಿಂದ ಕೆಲವರನ್ನ ಈಚೆ ಹಾಕೋದು, ಇದಕ್ಕೇನಂತೀವಿ ನಾವು? ಡಿಪೋರ್ಟೇಷನ್ ಅಂತ ಕರಿತೀವಿ. ಏನಂತೀವಿ? ಡಿಪೋರ್ಟೇಷನ್. ಎಕ್ಸ್ಪಲ್ಷನ್ ಆಫ್ ಪೀಪಲ್ ಫ್ರಮ್ ಒನ್ ಕಂಟ್ರಿ. ಸೊ ದೇಶದಿಂದ ಹೊರಗೆ ಹಾಕೋದನ್ನ ನಾವೇನಂತೀವಿ? ಡಿಪೋರ್ಟೇಷನ್ ಅಂತ ಕರಿತೀವಿ. ಹಾಗೆ ಅರೈವಲ್ ಆಫ್ ಫಾರಿನರ್ಸ್. ಅರೈವಲ್ ಆಫ್ ಫಾರಿನರ್ಸ್, ಈಗ ನಮ್ಮ ದೇಶಕ್ಕೆ ಬೇರೆ ಫಾರಿನರ್ಸು ಅಥವಾ ನಾವು ಬೇರೆ ದೇಶಕ್ಕೆ ಹೋದ್ರೆ ನಮ್ಮನ್ನ ಏನಂತ ಕರೀತಾರೆ? ಇಮಿಗ್ರೆಂಟ್ಸ್ ಅಂತ ಕರೀತಾರೆ. ಏನಂತ ಕರೀತಾರೆ? ಇಮಿಗ್ರೆಂಟ್ಸ್. ಸೊ ಇದನ್ನೆಲ್ಲ ನಿಮ್ಮ ನೋಟ್ಸ್ ನಲ್ಲಿ ನೋಟ್ ಮಾಡಿ ಇಟ್ಕೊಬೇಕು. ಯಾಕಂದ್ರೆ ಬಿಕಾಸ್ ಇದು PYQ ಆಗಿರೋದ್ರಿಂದ ಬಹಳಷ್ಟು ಮಹತ್ವವನ್ನ ಪಡೆಯುತ್ತೆ ಇದೆಲ್ಲ ಸ್ಟೇಟ್ಮೆಂಟ್ಗಳು. ಸೊ ಇದೆಲ್ಲ ಸ್ಟೇಟ್ಮೆಂಟ್ಗೂ ಏನೇನು ಹೇಳ್ತಾರೆ? ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ, ಒಂದು ಬಾಕ್ಸ್ ಅನ್ನ ಮಾಡ್ಕೊಳ್ಳಿ, ಒಂದು ಟೇಬಲ್ ಅನ್ನ ಮಾಡ್ಕೊಳ್ಳಿ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಗೂ ಅಷ್ಟೇ, ಒಂದು ಟೇಬಲ್ ಅನ್ನ ಮಾಡ್ಕೊಳ್ಳಿ. ಎರಡು ಭಾಗಗಳಿರ್ಬೇಕು. ಅದರಲ್ಲಿ ಡಿಸ್ಕ್ರಿಪ್ಷನ್ನು ಪದ, ವರ್ಡು ಡಿಸ್ಕ್ರಿಪ್ಷನ್ನು, ಈ ತರ ಬರಿಬೇಕು. ಸೊ ಇಲ್ಲೇ ನೋಡಿ, ಇದು ಒಂದೇ ಪ್ರಶ್ನೆಯಲ್ಲಿ ನಿಮ್ಗೆ 4 ವರ್ಡ್ಗಳು ಸಿಕ್ತು. ಡ್ರಿಫ್ಟ್ ಅಂದ್ರೆ ಏನು, ಟ್ರಿಕಲ್ ಅಂದ್ರೆ ಏನು, ಎಕ್ಸೋಡಸ್ ಅಂದ್ರೆ ಏನು ಆಲ್ರೆಡಿ ಕೇಳ್ಬಿಟ್ಟಿದ್ದಾರೆ, ಮತ್ತೆ ಕೇಳಲ್ಲ, ಕೇಳಿದ್ರು ಕೂಡ ಇವಾಗ ನಿಮ್ಗೆ ಗೊತ್ತು ಏನಂತ. ಡಿಪೋರ್ಟೇಷನ್ ಅಂದ್ರೆ ಏನು, ಹಾಗೆ ಇಮಿಗ್ರೆಂಟ್ ಅಂದ್ರೆ ಏನು ಅಥವಾ ಇಮಿಗ್ರೇಷನ್ ಅಂದ್ರೆ ಏನು. ಓಕೆ, ಇದನ್ನೆಲ್ಲ ನೀವು ನೋಟ್ ಮಾಡಿ ಇಟ್ಕೋಬೇಕು. ರೈಟ್. ಸೊ ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಫಿಲ್ ಇನ್ ದ ಬ್ಲಾಂಕ್ಸ್. ಅ ವರ್ಕ್ ಆಸ್ ಅ ಟ್ರಾನ್ಸ್ಲೇಟರ್ ಅಂಡರ್ಸ್ಕೋರ್ಸ್ ಹರ್ ಕಮಿಟ್ಮೆಂಟ್ ಡ್ಯಾಶ್ ಕಲ್ಚರಲ್ ಡೈಲಾಗ್. ಸರ್ ನೀವು ಸಿಂಪಲ್ ಆಗಿ ಏನ್ ಮಾಡ್ತೀರಾ? ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಕನ್ನಡದಲ್ಲಿ ಅನುವಾದ ಮಾಡ್ಕೊಂಡ್ರೆ ಬಹಳಷ್ಟು ಈಸಿ ಆಗುತ್ತೆ ಇಂಗ್ಲಿಷ್ ಗ್ರಾಮರ್ ಅಂತ. ಸೊ ಹರ್ ವರ್ಕ್ ಆಸ್ ಅ ಟ್ರಾನ್ಸ್ಲೇಟರ್ ಅಂಡರ್ಸ್ಕೋರ್ಸ್ ಹರ್ ಕಮಿಟ್ಮೆಂಟ್ಸ್, ಇವೆಲ್ಲ ಬಿಟ್ಟಾಕಿ, ಹರ್ ವರ್ಕ್ ಆಸ್ ಅ ಟ್ರಾನ್ಸ್ಲೇಟರ್ ಅಂಡರ್ಸ್ಕೋರ್ಸ್ ಅದೆಲ್ಲ ಬಿಟ್ಟಾಕಿ ಏನ್ ಮಾತಾಡ್ತಾ ಇದ್ದಾರೆ? ಇದು ಮುಖ್ಯವಾದ ಒಂದು ಅಂಶವನ್ನ ತಗೊಳ್ಳಿ. ಹರ್ ಕಮಿಟ್ಮೆಂಟ್ ಡ್ಯಾಶ್ ಕಲ್ಚರಲ್ ಡೈಲಾಗ್. ಕಲ್ಚರಲ್ ಡೈಲಾಗ್ಗೆ ಅವಳಿಗಿರುವಂತಹ ಕಮಿಟ್ಮೆಂಟ್. ಸೊ ಕಲ್ಚರಲ್ ಡೈಲಾಗ್ಗೆ ಅಂತ ಅಂದೆ, ಇಲ್ಲಿ ಯಾವ ಒಂದು ಪದವನ್ನ ಬಳಸಿದೆ? ಕಲ್ಚರಲ್ ಡೈಲಾಗ್ಗೆ. ಸೊ ಈ ಕಲ್ಚರಲ್ ಡೈಲಾಗ್ಗೆ ಅಂತ ಇಂಗ್ಲಿಷ್ ನಲ್ಲಿ ಹೆಂಗ್ ಬರಿತೀವಿ? ಟು ಕಲ್ಚರಲ್ ಡೈಲಾಗ್. ಸೊ ನಿಮ್ಮ ಪ್ರಿಪರೇಷನ್ಗೆ ನನ್ನ ಕೊಡುಗೆ. ಸೊ ಮೈ ಕಾಂಟ್ರಿಬ್ಯೂಷನ್ ಟು ಯುವರ್ ಪ್ರಿಪರೇಷನ್. ನಿಮ್ಮ ಪ್ರಿಪರೇಷನ್ಗೆ ನನ್ನ ಕೊಡುಗೆ. ಸೊ ಇಲ್ಲಿ ಪ್ರಿಪರೇಷನ್ಗೆ ಅಂತ ಬರೆದಾಗ ಟು ಯುವರ್ ಪ್ರಿಪರೇಷನ್ ಅಂತ ಬಳಸ್ತೀನಲ್ವಾ. ಸೊ ಯಾವಾಗೆಲ್ಲ ಗೆ ಅನ್ನುವಂತಹ ಪದ ಬರುತ್ತೆ ಪ್ರಿಪರೇಷನ್ಗೆ, ಸೊ ಟು ಅನ್ನುವಂಥದ್ದು ಇಂಗ್ಲಿಷಿನ ಸಮನಾರ್ಥಕ ಪದ ಆಗುತ್ತೆ. ಓಕೆ, ಸೊ ಇಲ್ಲಿ ಫಸ್ಟ್ ಏನ್ ಬರಬೇಕು? ಟು ಬರಬೇಕು. ಹರ್ ಕಮಿಟ್ಮೆಂಟ್ ಟು ಕಲ್ಚರಲ್ ಡೈಲಾಗ್. ಸೊ ಒಂದೇ ಆಪ್ಷನ್ ಇದೆ ಕಮಿಟ್ಮೆಂಟ್ ಟು ಅಂತ, ಆಪ್ಷನ್ 3. ಸಿಂಪಲ್ ಅಲ್ವಾ? ಸೊ ಇಲ್ಲ ಸರ್ ನನ್ಗೆ ಇದು ಗೊತ್ತಾಗಿಲ್ಲ. ಆಯ್ತು. ಶಿ ಹ್ಯಾಸ್ ಸಕ್ಸೀಡೆಡ್ ಇನ್ ಬ್ರಿಂಗಿಂಗ್ ಯುರೋಪಿಯನ್ ಅಂಡ್ ಅಮೇರಿಕನ್ ಸೆಂಟಿಮೆಂಟ್ಸ್ ಡ್ಯಾಶ್ ದ ಇಂಡಿಯನ್ ಕಾಂಟೆಕ್ಸ್ಟ್. ಸೊ ಇದನ್ನ ನಾವು ಪ್ರಿಪೋಸಿಷನ್ಸ್ ಅಂತ ಕರಿತೀವಿ. ಸೊ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಪ್ರಿಪೋಸಿಷನ್ಸ್ ಅನ್ನುವಂಥದ್ದು ಬಹಳ ಬಹಳ HYT ಅಂತ ಬಹಳ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ ಪ್ರಿಪೋಸಿಷನ್ಸ್ ಅಂತ. ಇದೇ ಕ್ವೆಶನ್ ಪೇಪರ್ ಅಲ್ಲಿ ನಿಮಗೆ ಫಿಕ್ಸ್ಡ್ ಪ್ರಿಪೋಸಿಷನ್ಸ್ ಅಂತ ಒಂದು ಪ್ರಶ್ನೆಯನ್ನ ಕೇಳಿದ್ರು ಮ್ಯಾಚ್ ದ ಫಾಲೋಯಿಂಗ್ ರೂಪದಲ್ಲಿ. ಇಲ್ಲೂ ಕೂಡ ಒಂದು ಪ್ರಶ್ನೆ ಬಂದಿದೆ ಪ್ರಿಪೋಸಿಷನ್ಸ್ ಮೇಲೆ. ಸೊ ಟೋಟಲ್ 2 ಕ್ವೆಶನ್ಸ್ ಆನ್ ಪ್ರಿಪೋಸಿಷನ್ಸ್. ಹೌದಲ್ವಾ? 2 ಪ್ರಶ್ನೆಗಳು ಪ್ರಿಪೋಸಿಷನ್ಸ್ ಮೇಲೆ ಬಂದಿದೆ ಇದೇ ಒಂದು ಪೇಪರ್ ನಲ್ಲಿ. ಕರೆಕ್ಟ್. ಸೊ ಇಲ್ಲಿ ನೋಡಿ, ಇಂಡಿಯನ್ ಕಾಂಟೆಕ್ಸ್ಟ್ಗೆ ಯಾವುದನ್ನ ಒಳಗಡೆ ತಂದಿದ್ದಾರೆ ಇಂಡಿಯನ್ ಕಾಂಟೆಕ್ಸ್ಟ್ಗೆ? ಸೊ ಇಂಡಿಯನ್ ಇವಾಗ ನಮ್ಮ ಭಾರತದಲ್ಲಿ ನಡೀತಾ ಇರುವಂತದ್ದಕ್ಕೆ ಅದರ ಒಳಗೆ ಯಾವುದರ ಸೆಂಟಿಮೆಂಟ್ ಅನ್ನ ತಗೊಂಡ್ ಬಂದಿದ್ದಾರೆ? ಯುರೋಪಿಯನ್ ಮತ್ತು ಅಮೇರಿಕನ್ ಸೆಂಟಿಮೆಂಟ್ ಗಳನ್ನ ತಗೊಂಡ್ ಬಂದಿದ್ದಾರೆ. ಸೊ ನಮ್ಮ ಭಾರತದ ಒಂದು ಇದಕ್ಕೆ ಯಾವುದಕ್ಕೆ ಕಂಟೆಕ್ಸ್ಟ್ಗೆ, ಸೊ ಇಲ್ಲಿನ ಒಂದು ಕಂಟೆಕ್ಸ್ಟ್ಗೆ ಭಾರತದ ಕಂಟೆಕ್ಸ್ಟ್ ಒಳಗೆ ಯಾವ್ದನ್ನ ತಂದಿದ್ದಾರೆ? ಯುರೋಪಿಯನ್ ಮತ್ತು ಅಮೇರಿಕನ್ ಸೆಂಟಿಮೆಂಟ್ಸ್ ಅನ್ನ ತಗೊಂಡ್ಬಂದಿದ್ದಾರೆ. ಸೊ ಇಲ್ಲೂ ಸಹ ನಾನು ಯಾವ ಒಂದು ಪದವನ್ನ ಒತ್ತಿ ಹೇಳ್ತಾ ಇದ್ದೀನಿ? ಒಳಗೆ ಅನ್ನುವಂತಹ ಪದವನ್ನ. ಒಳಗೆ. ಈ ಪೆನ್ ಅನ್ನ ಬಾಕ್ಸ್ ಒಳಗೆ ಇಡು. ಪುಟ್ ದಿಸ್ ಪೆನ್ ಇನ್ ಟು ದ ಬಾಕ್ಸ್. ಸೊ ಒಳಗೆ ಅಂತ ಅಂದ್ರೆ ಇಂಗ್ಲಿಷ್ ನಲ್ಲಿ ಏನಂತೀವಿ? ಇನ್ ಟು ಅಂತ ಕರಿತೀವಿ. ಸೊ ನಾನು ಸ್ವಿಮ್ಮಿಂಗ್ ಪೂಲ್ ಒಳಗೆ ಜಿಗಿದೆ. ಐ ಜಂಪ್ಡ್ ಇನ್ ಟು ದ ಸ್ವಿಮ್ಮಿಂಗ್ ಪೂಲ್. ಸೊ ಒಂದು ಡೈರೆಕ್ಷನ್ ಅನ್ನ ತೋರಿಸ್ತಾ ಇದೆ. ಒಂದು ಜಾಗದಿಂದ ಇನ್ನೊಂದು ಜಾಗದಕ್ಕೆ ಬರೋದಕ್ಕೆ ಇನ್ ಟು ಅಂತ ಬಳಸ್ತೀವಿ.
ಡೈರೆಕ್ಷನ್, ಪ್ರಿಪೋಸಿಷನ್ ಆಫ್ ಡೈರೆಕ್ಷನ್ಸ್ ಅಂತ ಕರಿತೀವಿ ನಾವು ಇದನ್ನ. ಸೊ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಗೊಂಡ್ ಬರೋದನ್ನ ನಾವು ಇನ್ ಟು ಅಂತ ಕರಿತೀವಿ. ಆಯ್ತಾ, ಒಳಗೆ ಅಂತ ಬರುತ್ತೆ ಅರ್ಥ. ಸೊ ಇಲ್ಲಿ ನೋಡಿ, ಯುರೋಪಿಯನ್ ಮತ್ತು ಅಮೆರಿಕನ್ ಸೆಂಟಿಮೆಂಟ್ಸ್ ನ ಯಾವ್ದ್ರೊಳಗೆ ತಂದ್ರು? ಇಂಡಿಯನ್ ಕಂಟೆಕ್ಸ್ಟ್ ಒಳಗಡೆ ತಂದ್ರು. ಹಾಗಾಗಿ ಇಲ್ಲಿ ಬಳಸಬೇಕಾಗಿರುವಂತಹ ಪ್ರಿಪೋಸಿಷನ್ ಯಾವುದು? ಇನ್ ಟು. ಸೊ ಇಲ್ಲಿ ನೋಡಿ, ಇನ್ ಟು ಎಲ್ಲಿದೆ? ಒಂದೇ ಆಪ್ಷನ್ ಅಲ್ಲಿ ಇದೆ. ಆಪ್ಷನ್ 3 ನಿಮ್ಮ ಸರಿಯಾದ ಉತ್ತರ ಆಗುತ್ತೆ. ವೆರಿ ಸಿಂಪಲ್, ಕ್ಲಿಯರ್. ಮುಂದಿನ ಪ್ರಶ್ನೆ ಹೋಗೋಣ. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ, ಫೈಂಡ್ ದಿ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್. ಒಕ್ಯಾಬುಲರಿಗೆ ಸೇರುವಂತಹ ಪ್ರಶ್ನೆ, ನಿಮ್ಮೆಲ್ಲರಿಗೂ ಗೊತ್ತಿದೆ ಇವಾಗ. ಸೊ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್, ಸ್ಪೆಲ್ಲಿಂಗ್ ಚೆಕ್ ಮಾಡ್ತಾ ಇದ್ದಾರೆ. ಆಯ್ತಾ, ನೋಡಿ, ಆಸ್ ಸಿಂಪಲ್ ಆಸ್ ದಿಸ್. ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿ ಗೊತ್ತಿದ್ರೆ ನಿಮ್ಗೊಂದು ಮಾರ್ಕ್ಸು. ಇಲ್ಲಿ ಕೇಳಿರುವಂತದ್ದು ಸೂಪರ್ ನ್ಯೂಮರರಿ. ಸೂಪರ್ ನ್ಯೂಮರರಿ ಅಂದ್ರೆ ಏನು? ಹೆಚ್ಚುವರಿ ಅಂತ ಅರ್ಥ. ಏನಂತ ಅರ್ಥ? ಹೆಚ್ಚುವರಿ. ಅದಕ್ಕೆ ಸರಿಯಾದ ಸ್ಪೆಲ್ಲಿಂಗ್ಸ್ ಯಾವ್ದು ಬರುತ್ತೆ? ಸೂಪರ್ ನ್ಯೂಮರರಿ. ಆಪ್ಷನ್ 3 SUPER. ಸೂಪರ್ ಆಗತ್ತೆ. ಸೊ ಈ ಸೂಪರ್ ಅಂತೂ ಎಲ್ಲರಿಗೂ ಗೊತ್ತಲ್ವಾ? ಇಲ್ಲಿ ನೋಡಿ, ಎ ಇದೆ. ಆಪ್ಷನ್ 2 ತಪ್ಪು. ಯಾರಾದ್ರೂ ಆಪ್ಷನ್ 2 ಅಂತಂದ್ರೆ ಗಾಡ್ ಶುಡ್ ಹೆಲ್ಪ್ ಯು. ಆಯ್ತಾ, ಸೂಪರ್ ಸ್ಪೆಲ್ಲಿಂಗ್ SUPER ಅಂತ ಎಲ್ಲರಿಗೂ ಗೊತ್ತು. ನ್ಯೂಮರರಿ. ಸೊ ನ್ಯೂಮರರಿ ನೀವು ಮೆಂಟಲ್ ಎಬಿಲಿಟಿ ಎಲ್ಲ ಓದಿದ್ರೆ ನಿಮ್ಗೆ ಗೊತ್ತಿರುತ್ತೆ. ನ್ಯೂಮರಸಿ ಅಂತ ಅಂತೀವಿ. ನ್ಯೂಮರಸಿ ಅಂದ್ರೆ ಸಮಥಿಂಗ್ ರಿಲೇಟೆಡ್ ಟು ನಂಬರ್ ಅಂತ ಅರ್ಥ. ಓಕೆ, ನಂಬರ್ ಅಲ್ಲಿ ನಂಬರ್ನ ಹೆಂಗ್ ಬರಿತೀವಿ? ಈ ತರ ಬರಿತೀವ ನಂಬರ್ನ? ಇಲ್ಲ ಅಲ್ವಾ, ER ಬರುತ್ತಲ್ವಾ. ಸೊ ಇಲ್ಲೂ ಕೂಡ ನ್ಯೂಮರ್. ಇಲ್ಲಿ ಬಿ ಏನಾಗಿದೆ? ಬಿ ಒಂದು ನುಂಗ್ಕೊಂಡಿದೆ ಅಷ್ಟೇ. ಸೊ ಸೂಪರ್ ನಂಬರ್ ಅಲ್ಲಿ ಬಿ ಇಲ್ಲ, ಸೂಪರ್ ನ್ಯೂಮರ್ ಆಗತ್ತೆ ಅವಾಗ. ಸೊ ಸೂಪರ್ ನ್ಯೂಮರ್ ಯಾವ್ದಾದ್ರು ಆಪ್ಷನ್ ಎಲಿಮಿನೇಟ್ ಆಗುತ್ತಾ ನೋಡಿ. ಸೂಪರ್ ನ್ಯೂಮ್ ಆಗಿತ್ತು, ರಾಂಗು. ಸೂಪರ್ ನ್ಯೂಮರ್ ಇದು ರಾಂಗು. ಸೊ ಒಂದೇ ಆಪ್ಷನ್ ಉಳಿಯುತ್ತೆ, ಆಪ್ಷನ್ 3. ಓಕೆ, ಸೊ ಆಪ್ಷನ್ 3 ಇಸ್ ಯುವರ್ ರೈಟ್ ಆನ್ಸರ್ ಫಾರ್ ದಿಸ್. ಸೊ ಹೀಗೆ ಒಂದು ಪದವನ್ನ ಬಿಡಿಸಿ ಬರೆದಾಗ ನಿಮ್ಗೆ ಸರಿಯಾದ ಉತ್ತರನು ಸಿಗುತ್ತೆ. ಸೊ ಸೂಪರ್ ನ್ಯೂಮರರಿ ಅಂದ್ರೆ ಬೇಕಾದಕ್ಕಿಂತ ಜಾಸ್ತಿ ಇರುವಂತದ್ದು. ಫಾರ್ ಎಕ್ಸಾಂಪಲ್, ಇವಾಗ 20 ಜನ ಬೇಕಾಗಿರ್ತಾರೆ ವರ್ಕರ್ಸು, 25 ಜನ ವರ್ಕ್ ಮಾಡ್ತಾ ಇರುವಂತದ್ದು. ಆಯ್ತಾ, ಇನ್ನೊಂದು ವೊಕ್ಯಾಬುಲರಿ ವರ್ಡ್ ಹೇಳ್ತೀನಿ ನಿಮ್ಗೆ. ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್. ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ಏನು? ಕಮೆಂಟ್ ಮಾಡಿ. ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ಏನು? ನಾಟ್ ಓನ್ಲಿ ಫಾರ್ ಇಂಗ್ಲಿಷ್ ಗ್ರಾಮರ್. ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಬೇಕಾದ್ರೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ಡಿಸ್ಕ್ರಿಪ್ಷನ್ ಕೇಳ್ಬೋದು. ಇಲ್ಲ ಅಂದ್ರೆ ಎಕಾನಮಿಯಲ್ಲಿ ನಿಮ್ಗೆ ಡೈರೆಕ್ಟ್ ಪ್ರಶ್ನೆ, ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ಏನು ಅಂತ. ಸೊ PC ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದೀರಾ PC ಗೆ ಮತ್ತು KEA ವಿಲೇಜ್ ಅಕೌಂಟೆಂಟ್ಗೆ, ಸೊ GS ಅಲ್ಲಿ ಎಕಾನಮಿ ಅಂತ ಒಂದು ಟಾಪಿಕ್ ಬರುತ್ತೆ. ಅದರಲ್ಲಿ ಡಿಸ್ಗೈಸ್ ಅನ್ಎಂಪ್ಲಾಯ್ಮೆಂಟ್ ಅನ್ನುವಂತಹ ಟಾಪಿಕ್ ಬಹಳ ಮುಖ್ಯ ಆಗುತ್ತೆ. ಓಕೆ, ಟೈಪ್ಸ್ ಆಫ್ ಎಂಪ್ಲಾಯ್ಮೆಂಟ್ ಅಥವಾ ಟೈಪ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟ್. ಅದರಲ್ಲಿ ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಬೇರೆ ಇರುತ್ತೆ, ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ ಬೇರೆ ಇರುತ್ತೆ, ಹಾಗೆ ಡಿಸ್ಗೈಸ್ ಅನ್ಎಂಪ್ಲಾಯ್ಮೆಂಟ್ ಬೇರೆ ಇರುತ್ತೆ, ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್ ಬೇರೆ ಇರುತ್ತೆ. ಸೊ ಇದೆಲ್ಲ ನೀವು ಓದಬೇಕಾಗುತ್ತೆ ಎಕ್ಸಾಮಿನೇಷನ್ಗೆ, ರೈಟ್. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ, ಚೇಂಜ್ ಟು ರಿಪೋರ್ಟೆಡ್ ಸ್ಪೀಚ್. ಡೈರೆಕ್ಟ್ ಸ್ಪೀಚ್ ಇಂದ ಇಂಡೈರೆಕ್ಟ್ ಸ್ಪೀಚ್ಗೆ ಕನ್ವರ್ಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಲಾಸ್ಟ್ ಕ್ಲಾಸಲ್ಲೂ ನಾನು ಇಂಥದ್ದೇ ಒಂದು ಪ್ರಾಬ್ಲಮ್ ಅನ್ನ, ಒಂದು ಕ್ವೆಶನ್ ಅನ್ನ ಸಾಲ್ವ್ ಮಾಡಿದ್ದೆ. ಇವಾಗೂ ಕೂಡ ಈ ಒಂದು ಪ್ರಶ್ನೆಯನ್ನ ಸಾಲ್ವ್ ಮಾಡೋಣ. ಸೊ ನನ್ನ ಮೆಥಡಾಲಜಿ ಇವಾಗ ನಿಮ್ಮೆಲ್ಲರಿಗೂ ಅರ್ಥ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಐ ವಿಲ್ ಗೋ ಸ್ಟೆಪ್ ಬೈ ಸ್ಟೆಪ್. ಸೊ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗೂ ಹೋಗ್ತೀನಿ. ಯಾವ ತರ ಚೇಂಜ್ ಆಗುತ್ತೆ ನೋಡ್ಕೊಂತ ಹೋಗೋಣ. ದ ಮದರ್ ಸೆಡ್ ಟು ದ ಸನ್. ಸೊ ಅಮ್ಮ ಯಾರಿಗೆ ಹೇಳ್ತಾ ಇದ್ದಾರೆ? ತನ್ನ ಮಗನಿಗೆ ಹೇಳ್ತಾ ಇದ್ದಾರೆ. ಸೊ ದ ಮದರ್ ಟೋಲ್ಡ್ ದ ಸನ್, ದ ಮದರ್ ಟೋಲ್ಡ್ ದ ಸನ್, ದ ಮದರ್ ಫೋರ್ಬೇಡ್ ದ ಸನ್, ದ ಮದರ್ ವಾರ್ನ್ಡ್ ದ ಸನ್. ಸೊ ಇಲ್ಲಿ ಫೋರ್ಬೇಡ್, ವಾರ್ನ್ಡ್ ಅಂದ್ರೆ ಏನು? ಫೋರ್ಬೇಡ್ ಅಂದ್ರೆ ಏನು? ನಿಲ್ಲಿಸ್ತಾ ಇರೋದು ಅಥವಾ ತಡೆಯೋದು. ನೀನಲ್ಲಿ ಹೋಗ್ಬೇಡ ಮಗನೇ ಅಂತ. ಆಯ್ತಾ, ನೀನಲ್ಲಿ ಹೋಗ್ಬೇಡ ಮಗನೇ ಅಂತ ಅಂದಾಗ ಫೋರ್ಬೇಡ್ ಬರುತ್ತೆ. ಅದೇ ವಾರ್ನ್ ಮಾಡಿದ್ರೆ, ವಾರ್ನಿಂಗ್ ಹೆಂಗಿರುತ್ತೆ? ಅಕಸ್ಮಾತ್ ನೀನ್ ಏನಾದ್ರೂ ಹೋದ್ರೆ ಇವತ್ತು ಮನೆಗೆ ಬಂದ್ಮೇಲೆ ಇದೆ ನಿಂಗೆ ಹಬ್ಬ, ಇದು ವಾರ್ನಿಂಗು. ಆಯ್ತಾ, ಇಲ್ಲಿ ಪ್ರಶ್ನೆಯನ್ನ ನೋಡಿ. ಐ ಕೆನಾಟ್ ಪೇ ಯು ದ ಪಾಕೆಟ್ ಮನಿ. ಇಲ್ಲಿ ವಾರ್ನಿಂಗ್ ಕೊಡ್ತಿಲ್ಲ, ಅವರು ಒಂದು ಸೆಂಟೆನ್ಸ್ ಅನ್ನ ಹೇಳ್ತಾ ಇದಾರೆ ಅಷ್ಟೇ, ವಾರ್ನಿಂಗ್ ಕೊಡ್ತಾ ಇಲ್ಲ. ನೀನೇನಾದ್ರೂ ಪಾಕೆಟ್ ಮನಿ ಖರ್ಚು ಮಾಡಿದ್ರೆ ಅಷ್ಟೇ ನೋಡಿ ಇವಾಗ ಅಂತ, ಅದು ವಾರ್ನಿಂಗು. ಹಾಗಾಗಿ ವಾರ್ನಿಂಗ್ ಅನ್ನುವಂಥದ್ದು ತಪ್ಪಾಗುತ್ತೆ. ಇಲ್ಲಿ ವಾರ್ನಿಂಗ್ ಕೊಡ್ತಾ ಇಲ್ಲ, ಜಸ್ಟ್ ಹೇಳ್ತಾ ಇದಾರೆ ಅಷ್ಟೇ, ತಿಳಿಸ್ತಾ ಇದ್ದಾರೆ. ನೋಡಪ್ಪ, ಇನ್ಮೇಲೆ ನಿನಗೆ ದುಡ್ಡು ಕೊಡಕ್ಕೆ ಆಗಲ್ಲ, ನನ್ನ ಹತ್ರ ದುಡ್ಡಿಲ್ಲ,
ಸೊ ಐ ಕೆನಾಟ್ ಪೇ ಯು ದ ಪಾಕೆಟ್ ಮನಿ ಅಂತ ಹೇಳ್ತಾ ಇರುವಂಥದ್ದು. ಹಾಗಾಗಿ ವಾರ್ನಿಂಗ್ ಅಲ್ಲ, ಇದು ಜಸ್ಟ್ ಒಂದು ಇನ್ಫಾರ್ಮೇಶನ್. ಅಸರ್ಟಿವ್ ಸೆಂಟೆನ್ಸ್ ಇದು. ಫೋರ್ಬೇಡ್, ತಡೀತಾ ಇದ್ದಾರ ಏನಾದ್ರು, ನೀನ್ ಅಲ್ಲಿಗೆ ಹೋಗ್ಬೇಡ, ನೀನ್ ಇದು ಮಾಡಬೇಡ, ನೀನ್ ಖರ್ಚು ಮಾಡಬೇಡ ಅಂತ ಹೇಳ್ತಾ ಇದ್ದಾರ? ಇಲ್ಲ. ಇದು ಸಿಂಪಲ್ ಆಗಿ ಅಂದ್ರೆ ಆಲ್ರೆಡಿ ಹೇಳ್ದೆ ಕ್ವೆಶನ್ ಏನ್ ಹೇಳ್ತಾ ಇದೆ ಅಂತ. ಸೊ ತಾಯಿ ತನ್ನ ಮಗನಿಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇನ್ಮೇಲೆ ನಾನ್ ನಿನ್ಗೆ ದುಡ್ಡನ್ನ ಕೊಡೋದಕ್ಕಾಗಲ್ಲ, ನೀನ್ ದುಡ್ಡು ಕೊಡಪ್ಪ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಫೋರ್ಬೇಡ್ ಅನ್ನುವಂಥದ್ದು ಕೂಡ ತಪ್ಪಾಗತ್ತೆ. ಸೊ ಇಲ್ಲಿ ಸೆಡ್ ಅನ್ನುವಂಥದ್ದು ಏನಾಗಿ ಚೇಂಜ್ ಆಯ್ತು? ಟೋಲ್ಡ್ ಆಗಿ ಚೇಂಜ್ ಆಯ್ತು. ದ ಮದರ್ ಟೋಲ್ಡ್ ದ ಸನ್. ಓಕೆ, ಸೊ ಇಲ್ಲಿ ಸೆಡ್ ಅನ್ನೋದು ಓಕೆ, ಟೋಲ್ಡ್ ಅನ್ನೋದು ಓಕೆ. ಸೆಡ್ ಟು ಅಂತ ಅಂದ್ರೆ ಟೋಲ್ಡ್ ಆಯ್ತು ಇಲ್ಲಿ. ಬಟ್ ಅದೇ ಒಂದ್ ಪಕ್ಷ ಏನಾದ್ರು ಸೆಡ್ ಅಂತ ಇದ್ದಿದ್ರು ಇದು ಕರೆಕ್ಟೇ ಆಗ್ತಿತ್ತು. ಸೆಡ್ ಟು ದ ಸನ್ ಅಂತ ಬರ್ತಿತ್ತು ಅಷ್ಟೇ. ಓಕೆ, ದ ಮದರ್ ಟೋಲ್ಡ್ ದ ಸನ್. ಇಲ್ಲಿ ಕಾಮ ಹೋಗ್ಬೇಕು, ಕೊಟೇಶನ್ ಮಾರ್ಕ್ ಹೋಗ್ಬೇಕು. ಕೊಟೇಶನ್ ಮತ್ತು ಇದರ ಬದಲಾಗಿ ಏನ್ ಬರ್ಬೇಕು? ದಟ್ ಬರ್ಬೇಕು. ಸೊ ಇಲ್ಲೂ ದಟ್ ಇದೆ, ಇಲ್ಲೂ ದಟ್ ಇದೆ. ಇಲ್ಲಿವರೆಗೂ ಕರೆಕ್ಟ್ ಇದೆ, 2 ಸೆಂಟೆನ್ಸು ಕರೆಕ್ಟ್ ಇದೆ. ಇವಾಗ ಆಲ್ರೆಡಿ ನಿಮ್ಗೆ 50-50. ಸೊ 50-50 ಆಪ್ಷನ್ಸು, 2ರಲ್ಲಿ 1 ಕರೆಕ್ಟ್ ಆಗಿರ್ಬೇಕಂತ ಗೊತ್ತಾಯ್ತು. ಇಲ್ಲಿವರೆಗೂ ಸೇಮ್ ಇದೆ. ನೆಕ್ಸ್ಟ್ ನೋಡೋಣ. ಹಿ ಕುಡ್ ನಾಟ್ ಬಿ ಪೇಡ್ ದ ಪಾಕೆಟ್ ಮನಿ ಅಂದ್ರೆ ಅವನಿಗೆ ಪಾಕೆಟ್ ಮನಿ ಸಿಗಲ್ಲ ಅಂತ ಫಸ್ಟ್ ಆಪ್ಷನ್ ಹೇಳ್ತಾ ಇರೋದು. 2ನೇ ಆಪ್ಷನ್ ಏನ್ ಹೇಳ್ತಾ ಇದ್ದಾರೆ? ಶಿ ಕುಡ್ ನಾಟ್ ಪೇ ಹಿಮ್ ದ ಪಾಕೆಟ್ ಮನಿ. ಅವಳಿಗೆ ಇನ್ಮೇಲೆ ಪಾಕೆಟ್ ಮನಿ ಕೊಡಕ್ಕಾಗಲ್ಲ. ಯಾರಿಗೆ? ತಾಯಿಗೆ. ಸೊ ತಾಯಿಗೆ ಪಾಕೆಟ್ ಮನಿ ಕೊಡಕ್ಕಾಗಲ್ಲ. ಸೊ ಇಲ್ಲಿ ಸೆಂಟೆನ್ಸ್ ಹೇಳ್ತಾ ಇರೋದೇನು? ನಿನಗೆ ನಾನು ದುಡ್ಡು ಕೊಡಲ್ಲ ಅಂತ ಹೇಳ್ತಾ ಇರೋದು. ನನ್ನಿಂದ ನಿನ್ಗೆ ದುಡ್ಡು ಸಿಗಲ್ಲ ಅಂತ ಹೇಳ್ತಿಲ್ಲ. ಸೊ ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸು. ಫಸ್ಟ್ ಆಪ್ಷನ್ ಏನಾಗ್ತಿದೆ? ಫಸ್ಟ್ ಆಪ್ಷನ್ನು ಪ್ಯಾಸಿವ್ ವಾಯ್ಸ್ ಅಲ್ಲಿ ಇದೆ, ಬಟ್ ಇದು ಆಕ್ಟಿವ್ ವಾಯ್ಸು. ನಾನು ನಿನಗೆ ದುಡ್ಡು ಕೊಡಲ್ಲ. ಇದೆಲ್ಲ ಟೆಕ್ನಿಕ್ಯಾಲಿಟೀಸ್ ಅಂತ ಅಂದ್ರೆ ತಲೆ ಕೆಡ್ಸ್ಕೋಬೇಡಿ. ಇಲ್ಲಿ ನೋಡಿ ಕೆನಾಟ್ ಇದೆಯಲ್ವಾ, ಈ ಕೆನಾಟು ಇಂಡೈರೆಕ್ಟ್ ಸ್ಪೀಚ್ಗೆ ಹೋದ್ರೆ ಕುಡ್ ನಾಟ್ ಆಗ್ಬೇಕು. ಇಲ್ಲಿ ನೋಡಿ 2ರಲ್ಲೂ ಕುಡ್ ನಾಟ್ ಇದೆಯಾ? 2ರಲ್ಲೂ ಕುಡ್ ನಾಟ್ ಇದೆ. ಸೊ ಇಲ್ಲಿ ಐ ಇದೆ ಅಲ್ವಾ? ಈ ಐ ಅಂದ್ರೆ ಯಾರು? ಮಗನ ತಾಯಿನ? ತಾಯಿ ಮಗನಿಗೆ ಹೇಳ್ತಾ ಇದ್ದಾರೆ, ನಾನು ನಿನಗೆ ದುಡ್ಡು ಕೊಡಕ್ಕಾಗಲ್ಲ. ಸೊ ಇಲ್ಲಿ ನಾನು ಅಂದ್ರೆ ಯಾರು? ತಾಯಿ. ತಾಯಿ ಅಂದ್ರೆ ಏನ್ ಬರ್ಬೇಕು? ಶಿ ಅಂತ ಬರ್ಬೇಕಲ್ವಾ? ಹಿ ಯಾಕೆ ಬರುತ್ತೆ? ಸೊ ಹಾಗಾಗಿ ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ. ವೆರಿ ಸಿಂಪಲ್, ಈಸಿ. ಸೊ ಕೆನಾಟ್ ಅನ್ನುವಂಥದ್ದು ಕುಡ್ ನಾಟ್ ಆಗಿ ಚೇಂಜ್ ಆಗುತ್ತೆ. ಐ ಅನ್ನುವಂಥದ್ದು ಬೇಸ್ಡ್ ಆನ್ ಯಾರು ಯಾರಿಗೆ ಹೇಳ್ತಾ ಇದ್ದಾರೆ, ಐ ಅನ್ನುವಂಥದ್ದು ಚೇಂಜ್ ಆಗುತ್ತೆ. ಒಂದ್ ವೇಳೆ ಮಗ ಅಮ್ಮನ್ಗೆ ಹೇಳಿದ್ರೆ ಅಲ್ಲಿ ಹಿ ಬರ್ತಿತ್ತು, ಇಲ್ಲಿ ಅಮ್ಮ ಮಗನ್ಗೆ ಹೇಳ್ತಾ ಇರೋದು. ಹಾಗಾಗಿ ಐ ಅಂದ್ರೆ ಶಿ ಅಂತ ಆಗುತ್ತೆ. ರೈಟ್, ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ. ಸೊ ಮುಂದಿನ ಪ್ರಶ್ನೆ ಹೋಗೋಣ. ದ ಪ್ರೆಸಿಡೆಂಟ್ ಪಾಸ್ಡ್ ಫಾರ್ ಅ ಮಿನಿಟ್. ದ ಪ್ರೆಸಿಡೆಂಟ್ ಪಾಸ್ ಫಾರ್ ಅ ಮೂಮೆಂಟ್ ಅಂಡ್ ದೆನ್ ಡ್ಯಾಶ್. ಸೊ ಫಿಲ್ ಇನ್ ದ ಬ್ಲಾಂಕ್ಸ್. ಯಾವ ಒಂದು ಪ್ರಶ್ನೆಗೆ ಸೇರುತ್ತೆ ಇದು? ಟೆನ್ಸಸ್. ಟೆನ್ಸಸ್ ಟಾಪಿಕ್ಗೆ ಸೇರುವಂತಹ ಪ್ರಶ್ನೆ ಇದು. ದ ಪ್ರೆಸಿಡೆಂಟ್ ಪಾಸ್ಡ್. ಪಾಸ್ಡ್ ಅಂದ್ರೆ ಏನಪ್ಪ? ಯಾವ ಟೆನ್ಸ್ ಅಪ್ಪ? ನಿಲ್ಸ್ದ್ರ. ಪ್ರೆಸಿಡೆಂಟ್ ಏನ್ ಮಾಡ್ದ? ನಿಲ್ಸ್ದ ಸ್ವಲ್ಪ ಹೊತ್ತು. ಸೊ ನಿಲ್ಲಿಸಿದ್ದ ಅಂದ್ರೆ ಪಾಸ್ಟ್ ಟೆನ್ಸ್ ಆಯ್ತಲ್ವಾ? ಒಂದು ಕಡೆ ಪಾಸ್ಟ್ ಟೆನ್ಸ್ ಇದ್ರೆ ಎಲ್ಲಾ ಕಡೆ ಇದೇನಾಗ್ಬೇಕು? ಇದು ಕೂಡ ಪಾಸ್ಟ್ ಟೆನ್ಸ್ ಅಲ್ಲೇ ಇರಬೇಕು. ಗೋಸ್ ಆನ್ ಟಾಕಿಂಗ್, ಇದು ಪಾಸ್ಟ್ ಟೆನ್ಸ್ ಅಲ್ಲ. ಗೋಸ್ ಆನ್ ಅಂತ ಅಂದ್ರೆ ಪಾಸ್ಟ್ ಟೆನ್ಸ್ ಬರುತ್ತಾ? ಇಲ್ಲ, ಪಾಸ್ಟ್ ಟೆನ್ಸ್ ಬರಲ್ಲ. ಗೋಸ್ ಅನ್ನುವಂಥದ್ದು ಏನಾಗುತ್ತೆ? ಸಿಂಗ್ಯುಲರ್ ಪ್ರೆಸೆಂಟ್ ಟೆನ್ಸ್ ಆಗುತ್ತೆ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಪ್ರೆಸೆಂಟ್ ಟೆನ್ಸ್ ಆಗುತ್ತೆ. ಹಾಗಾಗಿ ಗೋಸ್ ಆನ್ ಟಾಕಿಂಗ್ ಅನ್ನುವಂಥದ್ದು ಬರಲ್ಲ. ವೆಂಟ್ ಆನ್ ಟಾಕಿಂಗ್, ಗಾನ್, ಗೋಸ್. ಅಗೇನ್ ಗೋಸ್ ಕೂಡ ಇಲ್ಲೂ ತಪ್ಪು. ವೆಂಟಾ ಗಾನ? ಗೋಗೆ ಗಾನ್ ಅಂತ ಬರಲ್ಲ. ಗಾನು ವರ್ಬ್ 3 ಫಾರ್ಮು. ಸೊ ಗಾನ್ ಬರಲ್ಲ, ವೆಂಟ್ ಬರುತ್ತೆ. ಗೋಗೆ ಪಾಸ್ಟ್ ಟೆನ್ಸ್ ಏನಾಗುತ್ತೆ? ವೆಂಟ್. ಗೋ, ವೆಂಟ್. ಆಯ್ತಾ? ಹಾಗಾಗಿ ದ ಪ್ರೆಸಿಡೆಂಟ್ ಪಾಸ್ ಫಾರ್ ಅ ಮೊಮೆಂಟ್ ಅಂಡ್ ದೆನ್ ವೆಂಟ್ ಆನ್ ಟಾಕಿಂಗ್. ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ. ಸೊ ಪಾಸ್ಟ್ ಟೆನ್ಸ್ಗೆ ಸಂಬಂಧಪಡುವಂಥದ್ದು ಗೋಗೆ ಪಾಸ್ಟ್ ಟೆನ್ಸ್ ಏನಾಗುತ್ತೆ? ವೆಂಟ್ ಆಗುತ್ತೆ. ಓಕೆ, ನೈಸ್, ಸಿಂಪಲ್. ನೆಕ್ಸ್ಟ್ ಪ್ರಶ್ನೆ ನೋಡಿ. ಮೀನಿಂಗ್ ಆಫ್ ದಿ ಇಡಿಯಂ. ಸೊ ನುಡಿಗಟ್ಟಿಗೆ ಇದರ ಏನ್ ಅರ್ಥ ಬರ್ತಾ ಇದೆ ಈ ಒಂದು ನುಡಿಗಟ್ಟಿಗೆ ಅಂತ ಕೇಳ್ತಾ ಇದಾರೆ. ಆ ನುಡಿಗಟ್ಟು ಯಾವುದು? ಪುಲ್ಸ್ ಅ ಲಾಂಗ್ ಫೇಸ್.
ಪುಲ್ಸ್ ಅ ಲಾಂಗ್ ಫೇಸ್ ಅಂದ್ರೆ ಏನಾಗುತ್ತೆ? ಸೊ ಈಗ ನೀವೇ ಖುಷಿಯಾಗಿದ್ದಾಗ ಹೇಗಿರುತ್ತೆ ನಿಮ್ಮ ಮುಖ? ತುಂಬಾ ಹರಳಿರುತ್ತೆ, ಹೌದಾ? ದುಃಖ ಆದಾಗ ಫುಲ್ಲು ಮುಖ ಬಾಡೋದಂಗಿರುತ್ತಲ್ವಾ? ಸೊ ಪುಲ್ಸ್ ಅ ಲಾಂಗ್ ಫೇಸ್ ಅಂತ ಅಂದ್ರೆ ಏನು? ಲುಕ್ಸ್ ಗ್ಲೂಮಿ ಅಂತ ಅರ್ಥ. ಲುಕ್ಸ್ ಗ್ಲೂಮಿ. ಲುಕ್ಸ್ ಇಂಡಿಫರೆಂಟ್ ಅಂದ್ರೆ ಏನು? ಏನೋ ನಡೀತಾ ಇದೆ, ಫುಲ್ಲು ಎಲ್ಲರೂ ಸಂಭ್ರಮಿಸ್ತಾ ಇದ್ದಾರೆ, ನಾನೇನ್ ಮಾಡ್ತಾ ಇರ್ತೀನಿ, ಸುಮ್ಮನೆ ಕೈ ಕಟ್ಕೊಂಡು ಹಿಂಗೆ ನಿಂತಿರ್ತೀನಿ. ಓಕೆ, ಏನ್ ನೋಡೋಣ ಅಂತ. ಇದು ಇಂಡಿಫರೆಂಟ್ ಲುಕ್ಕು, ಆಯ್ತಾ? ಪೋಕರ್ ಫೇಸ್ ಅಂತ ಕೂಡ ನಾವಂತೀವಿ. ಇದಕ್ಕೆ ಏನಂತೀವಿ? ಪೋಕರ್ ಫೇಸ್. ಫ್ರೇಸಲ್ ವರ್ಬ್ ಇದು. ಓಕೆ, ಫ್ರೇಸಸ್, ಇಡಿಯಮ್ಸ್ ಅಂಡ್ ಫ್ರೇಸಸ್ ಅಲ್ಲಿ ಪೋಕರ್ ಫೇಸ್ ಅಂದ್ರೆ ಏನು? ಲುಕಿಂಗ್ ಇಂಡಿಫರೆಂಟ್ ಅಂದ್ರೆ ಯಾವುದೇ ಭಾವನೆಗಳನ್ನ ನಾನು ಮುಖದಲ್ಲಿ ತೋರಿಸ್ತಾ ಇಲ್ಲ ಅಂತ ಅರ್ಥ. ಯಾವುದೇ ಭಾವನೆಗಳನ್ನ ಮುಖದಲ್ಲಿ ತೋರಿಸ್ತಾ ಇರೋದಕ್ಕೆ ಪೋಕರ್ ಫೇಸ್ ಅಂತೀನಿ, ಅಥವಾ ಲುಕ್ಸ್ ಇಂಡಿಫರೆಂಟ್ ಅಂತ ಕರಿತೀನಿ. ಏನಂತ ಕರಿತೀನಿ? ಲುಕ್ಸ್ ಇಂಡಿಫರೆಂಟ್. ಅದೇ ಲುಕ್ಸ್ ಆಂಗ್ರಿ ಅಂದ್ರೆ ಕೋಪಗೊಳ್ಳೋದು. ಸೊ ಕೋಪಗೊಳ್ಳೋದಲ್ಲ. ಪುಲ್ಸ್ ಅ ಲಾಂಗ್ ಫೇಸ್ ಅಂತ ಅಂದ್ರೆ ಗ್ಲೂಮಿ, ಸ್ಯಾಡ್ನೆಸ್. ಸ್ಯಾಡ್ ಆಗಿ ಇರುವಂತದ್ದಕ್ಕೆ ನಾವು ಪುಲ್ಸ್ ಅ ಲಾಂಗ್ ಫೇಸ್ ಅಂತ ಅಂತೀವಿ. ನೋಡಿ, ಗ್ಲೂಮಿ ಅಂದ್ರೆ ಸ್ಯಾಡ್ ಅಂತ ಅರ್ಥ, ಪುಲ್ಸ್ ಅ ಲಾಂಗ್ ಫೇಸ್ ಅಂದ್ರೆ ಸ್ಯಾಡ್ ಅಂತ ಅರ್ಥ. ಓಕೆ, ಚಿಯರ್ಫುಲ್ ಅಂದ್ರೆ ಫುಲ್ಲು ಎಕ್ಸೈಟ್ಮೆಂಟ್ ಅಲ್ಲಿ ಇರುವಂತದ್ದು. ಚಿಯರ್ಫುಲ್, ಎಕ್ಸೈಟ್ಮೆಂಟ್, ಫುಲ್ ಎಕ್ಸೈಟ್ ಆಗ್ಬಿಟ್ಟಿರುವಂತದ್ದು. ಫಾರ್ ಎಕ್ಸಾಂಪಲ್, ಇವಾಗ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಯಾರ್ಯಾರೆಲ್ಲ ಬರೀತಾ ಇದ್ದೀರಾ, ನೀವೆಲ್ಲರದು ಲಿಸ್ಟ್ ಅಲ್ಲಿ ಬಂದಿದೆ ಹೆಸರು ಅನ್ಕೊಳ್ಳಿ. ನಿಮ್ಗೆ ಹೆಂಗೆ ಸಂತಸ ಆಗ್ತಾ ಇರುತ್ತೆ, ಎಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ, ಎಷ್ಟು ಎಕ್ಸೈಟ್ ಆಗಿರ್ತೀರಾ ನಿಮ್ಮ ತಂದೆ ತಾಯಿ ಹೀಗೆ ಹೇಳೋದಕ್ಕೆ, ಅಮ್ಮ ನನ್ಗೆ ಈಗ ಎಕ್ಸಾಮ್ ಪಾಸ್ ಆಯ್ತು, ಅಪ್ಪ ನನ್ಗೆ ಈಗ ಎಕ್ಸಾಮ್ ಪಾಸ್ ಆಯ್ತು ಅಂತ. ಅದು ಎಕ್ಸೈಟ್ಮೆಂಟು. ಓಕೆ, ಸೊ ಆಪ್ಷನ್ 2 ಕೂಡ ಆಗಲ್ಲ, ಆಪ್ಷನ್ 4 ಕೂಡ ಆಗಲ್ಲ, ಆಪ್ಷನ್ 3 ನಿಮ್ಮ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ ಹೋಗೋಣ. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಕರೆಕ್ಟ್ ಫ್ರೇಸಲ್ ವರ್ಬ್ಸ್. ಸೊ ಫ್ರೇಸಲ್ ವರ್ಬ್ ಕೇಳ್ತಾ ಇದ್ದಾರೆ. ಯು ಆರ್ ವಾಕಿಂಗ್ ಟೂ ಫಾಸ್ಟ್, ಐ ಕಾಂಟ್ ಡ್ಯಾಶ್ ಯು ಅಂದ್ರೆ ಅರ್ಥ ಏನು? ಸೊ ಇಲ್ಲಿ ಡ್ಯಾಶ್ ಬಿಡಿ, ಬಿಟ್ಟ ಸ್ಥಳವನ್ನ ಬಿಡಿ. ಏನು ಅರ್ಥ ಆಗ್ತಿದೆ ನಿಮಗೆ? ನೀನು ತುಂಬ ಜಾಸ್ತಿ ಜೋರಾಗಿ ನಡೀತಾ ಇದೆಯಪ್ಪ, ಯು ಆರ್ ವಾಕಿಂಗ್ ಟೂ ಫಾಸ್ಟ್. ಜೋರಾಗಿ ನಡೀತಾ ಇದೆಯಾ, ಫಾಸ್ಟಾಗಿ ನಡೀತಾ ಇದೆಯಾ, ನಿನಗೆ ಮ್ಯಾಚ್ ಮಾಡೋಕ್ಕಾಗಲ್ಲ ಅಂತೀನಲ್ವಾ? ಸೊ ಬಿಟ್ಟ ಸ್ಥಳಕ್ಕೆ ಏನಂತೀನಿ? ನಾನು ನಿನ್ನ ಸ್ಪೀಡ್ಗೆ ಮ್ಯಾಚ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀನಿ, ಹೌದಲ್ವಾ? ಸೊ ಮ್ಯಾಚ್ ಮಾಡೋಕ್ಕಾಗಲ್ಲ ಅನ್ನೋದು ಏನಂತಾರೆ? ಕೀಪ್ ಅಪ್ ವಿತ್ ಅಂತ ಕರೀತಾರೆ. ಐ ಕಾಂಟ್ ಕೀಪ್ ಅಪ್ ವಿತ್ ಯು ಅಂತ ಕರಿತೀವಿ. ಓಕೆ, ಐ ಕಾಂಟ್ ಕೀಪ್ ಅಪ್ ವಿತ್ ಯು ಅಂತ ಅಂದ್ರೆ ನಿನ್ನ ಒಂದು ಪೇಸ್ಗೆ, ನಿನ್ನ ಒಂದು ವೇಗಕ್ಕೆ ನನಗೆ ಮ್ಯಾಚ್ ಮಾಡೋಕ್ಕಾಗಲ್ಲ. ಓಕೆ, ಸೊ ಕೀಪ್ ಅಪ್ ವಿತ್ ಯು. ಕೀಪ್ ಅಪ್ ಫ್ರಮ್ ಯು ಅಂತ ಬರಲ್ಲ. ಕೀಪ್ ಫ್ರಮ್ ಯು ಅಂತ ಅಂದ್ರೆ ನಿನ್ನನ್ನ ಮುಚ್ಚಿಡುವಂಥದ್ದು. ಕೀಪ್ ಅಪ್ ಅಲ್ಲ, ಕೀಪ್ ಫ್ರಮ್ ಅಂತ ಬಂದ್ರೆ ಐ ವಿಲ್ ಕೀಪ್ ಇಟ್ ಫ್ರಮ್ ಯು. ಇದ್ರ ಅರ್ಥ ಏನು? ನಿನ್ನಿಂದ ಮುಚ್ಚಿಡ್ತೀನಿ ನಾನು ಅಂತ. ಓಕೆ, ಐ ವಿಲ್ ನಾಟ್ ಟೆಲ್ ಯು, ಐ ವಿಲ್ ಕೀಪ್ ಇಟ್ ಫ್ರಮ್ ಯು ಅಂತ ಅಂದ್ರೆ ನೀವು ಮುಚ್ಚಿಡ್ತೀನಿ ಅಂತ. ಕೀಪ್ ಅಪ್ ಅಂದ್ರೆ ಐ ಕ್ಯಾನ್ ಮ್ಯಾಚ್, ಐ ಕ್ಯಾನ್ ಕೀಪ್ ಅಪ್ ವಿತ್ ಯು. ಸೊ ಇಲ್ಲಿ ನೋಡಿ, ವಿತ್ ಬರಬೇಕು. ವಿತ್ ಯು, ನಿನ್ನ ಜೊತೆಗೆ ನಾನು ಮ್ಯಾಚ್ ಮಾಡೋಕ್ಕಾಗಲ್ಲ. ಸೊ ವಿತ್ ಅನ್ನುವಂಥದ್ದು ಬರಬೇಕು. ಹಾಗಾಗಿ ಇಲ್ಲಿ ವಿತ್ ಇಲ್ಲ, ಹಾಗಾಗಿ ಆಪ್ಷನ್ 3 ತಪ್ಪು. ಕೀಪ್ ಅಪ್ ಟು ಯು ಅಂತ ಬರಲ್ಲ. ಕೀಪ್ ಅಪ್ ಜೊತೆಗೆ ಯಾವಾಗಲೂ ಏನು ಬರಬೇಕು? ವಿತ್ ಬರಬೇಕು. ಸೊ ಫಿಕ್ಸ್ಡ್ ಪ್ರಿಪೋಸಿಷನ್ಸ್ ಅಂತ ಹೇಳ್ತಾ ಇದ್ದೆ ನಾನು. ಫಿಕ್ಸ್ಡ್ ಪ್ರಿಪೋಸಿಷನ್ಸ್ ತರನೇ ಫ್ರೇಸಲ್ ವರ್ಬ್ಸ್ ಕೂಡ ಬರುತ್ತೆ. ವರ್ಬ್ನ ಜೊತೆಗೆ ಯಾವ ಒಂದು ಪದ ಬರಬೇಕು ಅಂತ. ಸೊ ಕೀಪ್ ಅಪ್ ಬಂತು ಅಂದ್ರೆ ಜೊತೆಗೆ ಏನು ಬರಬೇಕು? ವಿತ್ ಅನ್ನುವಂಥದ್ದು ಬರಬೇಕು. ನೋಟ್ ಮಾಡಿ ಇಟ್ಕೊಳ್ಳಿ. ಓಕೆ, ಸಿಂಪಲ್. ಮುಂದಿನ ಪ್ರಶ್ನೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ, choose the word that fits both sentences. Homographs. ಏನಿದು ಹೋಮೋಗ್ರಾಫ್ಸ್? ಗ್ರಾಫ್ ಅಂದ್ರೆ ಏನು? ನಾವೆಲ್ಲರೂ ಗ್ರಾಫ್ ಅನ್ನ ಯೂಸ್ ಮಾಡಿರ್ತೀವಿ. ಸೊ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಇದೆಲ್ಲ ಬಿಟ್ಟಾಕಿ ತಲೆ ಕೆಡ್ಸ್ಕೋಬೇಡಿ. ಗ್ರಾಫ್ ಅಂದ್ರೆ ಸಮಥಿಂಗ್ ವಿಚ್ ಬರೆಯೋದಕ್ಕೆ ಬಳಸುವಂಥದ್ದು, ಹೌದಲ್ವಾ? ಸೊ ಗ್ರಾಫ್ ಅಂದ್ರೆ ಬರೆಯುವಂಥದ್ದು, ರೈಟ್? ಸೊ ಹೋಮೋಗ್ರಾಫ್ಸ್ ಅಂದ್ರೆ ಏನು? ಎರಡು ಪದಗಳು ಬರೆಯೋದಕ್ಕೆ ಸೇಮ್ ಇರುತ್ತೆ, ರೈಟಿಂಗ್ ಅಲ್ಲಿ ಸೇಮ್ ಇರುತ್ತೆ. ಫಾರ್ ಎಕ್ಸಾಂಪಲ್, ರೈಟ್ ಸ್ಪೆಲ್ಲಿಂಗ್ ಸೇಮ್ ಅಪ್ಪ. ರೈಟ್ ಮತ್ತು ರೈಟ್ಗೆ ಸ್ಪೆಲ್ಲಿಂಗ್ ಸೇಮಾ? ಬಟ್ ಈ ರೈಟ್ ಅಂದ್ರೆ ಸರಿ ಅಂತ ಅರ್ಥ, ಈ ರೈಟ್ ಅಂದ್ರೆ ಬಲಗಡೆ, ಡೈರೆಕ್ಷನ್.
ಬಲ. ಸೊ ನನ್ನ ಬಲ, ಬಲಗೈ. ರೈಟ್, ರೈಟ್ ಅನ್ನೋದಕ್ಕೆ ಬಲ ಅನ್ನೋದಾಗತ್ತೆ, ಈ ರೈಟ್ಗೆ ಸರಿ ಅನ್ನುವಂಥದ್ದು ಬರುತ್ತೆ. ಸೊ ಹಾಗಾಗಿ ಇಂತಹ ಪದಗಳನ್ನ ನಾವೇನಂತೀವಿ, ಹೋಮೋಗ್ರಾಫ್ಸ್ ಅಂತೀವಿ. ಅದೇ ರೀತಿ ಒಂದು ಹೋಮೋಗ್ರಾಫ್ಸ್, ಅವಿನಾಶ್ ವಾಸ್ ದಿ ಫಸ್ಟ್ ಸಸ್ಪೆಕ್ಟ್, ದ ಡ್ರೈವರ್ ಡಿಸೈಡೆಡ್ ಟು ಟ್ಯೂನ್ ದ ಇಂಜಿನ್. ಸೊ ಇಲ್ಲಿ ಫಸ್ಟ್ ಮತ್ತು ಟ್ಯೂನ್ ಅಂತ ಅಂದ್ರೆ ಸರಿ ಮಾಡುವಂಥದ್ದು. ರೇಡಿಯೋನ ಟ್ಯೂನ್ ಮಾಡಿ ಅಂತೀವಲ್ವಾ, ಸರಿ ಮಾಡಿ ಅನ್ನುವಂಥದ್ದು. ಇಂಜಿನ್ ಅನ್ನ ಟ್ಯೂನ್ ಮಾಡುವಂಥದ್ದು, ಸರಿ ಮಾಡುವಂಥದ್ದು. ಸೊ ಇದು ಎರಡಕ್ಕೂ ಮೀನಿಂಗ್ ಬರುವಂಥದ್ದು ಪದ ಯಾವ್ದಾಗತ್ತೆ ಇದರಲ್ಲಿ, ಪ್ರೈಮ್ ಆಗತ್ತೆ. ಪ್ರೈಮ್ ಅಂದ್ರೆ ಏನು, ಪ್ರೈಮ್ ಸಸ್ಪೆಕ್ಟ್ ಅಂತ ಕೂಡ ಕರಿತೀವಿ. ಹಿ ಈಸ್ ದ ಪ್ರೈಮ್ ಸಸ್ಪೆಕ್ಟ್ ಅಂದ್ರೆ ಅವನೇ ಮುಖ್ಯ ಏನು ಸಸ್ಪೆಕ್ಟ್, ಮುಖ್ಯವಾದ ಸಸ್ಪೆಕ್ಟ್ ಅವರೇ ಅಂತ. ಫಾರ್ ಎಕ್ಸಾಂಪಲ್ ಇವಾಗ ದರ್ಶನ್ ಕೇಸ್ ಏನ್ ನಡೀತಾ ಇದೆ, ದರ್ಶನ್ ಅವರ ಕೇಸಲ್ಲಿ ಪ್ರೈಮ್ ಸಸ್ಪೆಕ್ಟ್ ಯಾರು, ಪವಿತ್ರ ಗೌಡ ಅವರು, ಹೌದಲ್ವಾ. ಸೊ ಪ್ರೈಮ್ ಸಸ್ಪೆಕ್ಟ್ ಆಗುತ್ತೆ. ಫಸ್ಟ್ ಸಸ್ಪೆಕ್ಟ್ ಅಂದ್ರೂ ಒಂದೇ, ಪ್ರೈಮ್ ಸಸ್ಪೆಕ್ಟ್ ಅಂದ್ರೂ ಒಂದೇ. ಪ್ರೈಮ್ ದ ಇಂಜಿನ್, ಸರಿಪಡಿಸಿ, ಪ್ರೈಮ್ ಇಟ್ ಅಂತ ಕರಿತೀವಿ. ಸೊ ಪ್ರೈಮ್ ಎರಡಕ್ಕೂ ಸರಿಯಾದ ಉತ್ತರ. ಇದನ್ನ ರೀಪ್ಲೇಸ್ ಮಾಡಿದ್ರೆ ಪ್ರೈಮ್ ಅನ್ನುವಂಥದ್ದು ಸರಿಯಾದ ಉತ್ತರ ಬರುತ್ತೆ. ಸೊ ಇದರಲ್ಲಿ ಮೇಜರ್, ಅವಿನಾಶ್ ವಾಸ್ ದಿ ಮೇಜರ್ ಸಸ್ಪೆಕ್ಟ್ ಕರೆಕ್ಟ್ ಆಗುತ್ತೆ. ದ ಡ್ರೈವರ್ ಡಿಸೈಡೆಡ್ ಟು ಮೇಜರ್ ದ ಇಂಜಿನ್. ಸೊ ಮೇಜರ್ ದ ಇಂಜಿನ್ ಅಂದ್ರೆ ಏನು ಅರ್ಥ ಕೊಡಲ್ಲ, ಹಾಗಾಗಿ ಮೇಜರ್ ಅನ್ನ ಇದು ಮಾಡ್ಬೋದು, ಏನ್ ಮಾಡ್ಬೋದು, ಎಲಿಮಿನೇಟ್ ಮಾಡ್ಬೋದು. ಅವಿನಾಶ್ ವಾಸ್ ದಿ ಸಫರ್ ಸಸ್ಪೆಕ್ಟ್ ಯಾಕ್ರಿ ಸಫರ್ ಆಗ್ತಾರೆ. ಸೊ ಸಫರ್ ಕೂಡ ಇದ್ಲೇ ಫಸ್ಟ್ ಒನ್ ಅಲ್ಲೇ ತಪ್ಪಾಗ್ಬಿಡುತ್ತೆ. ಅವಿನಾಶ್ ವಾಸ್ ದಿ ಕೌಂಟರ್ ಸಸ್ಪೆಕ್ಟ್. ಸೊ ಕೌಂಟರ್ ಸಸ್ಪೆಕ್ಟ್ ಅಂತ ನಾವು ಕರೆಯಲ್ಲ ಯಾರನ್ನು. ದ ಡ್ರೈವರ್ ಡಿಸೈಡೆಡ್ ಟು ಕೌಂಟರ್ ದ ಇಂಜಿನ್. ಕೌಂಟರ್ ಅಂದ್ರೆ ಏನ್ ಅರ್ಥ, ಸೊ ನಾನು ಏನಾದ್ರು ಮಾತಾಡಿದ್ರೆ ಅದಕ್ಕೆ ಕೌಂಟ್ರು ಕೊಡೋದು, ಆಪೋಸಿಟ್ ಆಗಿ ಹೇಳುವಂಥದ್ದು. ಸೊ ಆ ಕೌಂಟರ್ ಅನ್ನುವಂಥದ್ದು ಕೂಡ ಮ್ಯಾಚ್ ಆಗಲ್ಲ ಎರಡು ಸೆಂಟೆನ್ಸಸ್ಗೆ, ಹೌದಾ. ಸೊ ಕೌಂಟರ್ ಅನ್ನುವಂಥದ್ದು ತಪ್ಪಾಗತ್ತೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಮ್ಯಾಚ್ ದಿ ಐಟಮ್ಸ್. ಅಗೇನ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ಹೇಳ್ಬೋದು. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಲ್ಲಿ ಓದ್ಬೇಕು ಆಕ್ಚುಲಿ ಇದ್ದವನ, ಬಟ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಗಿಂತ ಯಾವ್ದ್ರಲ್ಲಿ ಓದ್ಬೇಕು ನೀವು, ನಿಮ್ಮ ಸೈನ್ಸ್ ಅಲ್ಲಿ ಓದ್ಬೇಕು. ಯಾಕೆ, ಬಿಕಾಸ್ ಡರ್ಮಟಾಲಜಿಸ್ಟ್ ಅಂದ್ರೆ ಏನು, ಒನ್ ಹೂ ಟ್ರೀಟ್ಸ್ ಸ್ಕಿನ್ ಡಾಕ್ಟರ್ಗೆ ಡರ್ಮಟಾಲಜಿಸ್ಟ್ ಅಂತ ಕರಿತೀವಿ. ಥರ್ಮೋಮೀಟರ್ ಅಂದ್ರೆ ಮೆಜರ್ಸ್ ಟೆಂಪರೇಚರ್, ಕರೆಕ್ಟು. ಥರ್ಮೋಮೀಟರ್ ಏನಕ್ಕೆ ಬಳಸ್ತೀವಿ ನಾವು, ಟೆಂಪರೇಚರ್ ಅನ್ನ ಮೆಜರ್ ಮಾಡೋದಕ್ಕೆ. ಅಮ್ನೇಷಿಯಾ ಅಂತ ಅಂದ್ರೆ ಏನು, ಲಾಸ್ ಆಫ್ ಮೆಮೊರಿ. ಇದು ಕೂಡ ಕರೆಕ್ಟ್ ಆಗೇ ಇದೆ, ಲಾಸ್ ಆಫ್ ಮೆಮೊರಿ ಅಂತ. ಆಂಫಿಬಿಯನ್ ಅಂದ್ರೆ ಏನು, ಆಂಫಿಬಿಯನ್ ಅಂತ ಅಂದ್ರೆ ನೆಲದ ಮೇಲೂ ಬದುಕಕ್ಕಾಗಬೇಕು, ನೀರಿನಲ್ಲೂ ಬದುಕಕ್ಕಾಗಬೇಕು. ಎಕ್ಸಾಂಪಲ್ ಫ್ರಾಗ್ ಇಸ್ ಅನ್ ಆಂಫಿಬಿಯನ್. ಇನ್ನೊಂದು ಎಕ್ಸಾಂಪಲ್ ಟರ್ಟಲ್, ಆಮೆ ಏನಿದೆ ಅದು ಭೂಮಿ ಮೇಲೂ ಇರುತ್ತೆ, ನೀರಲ್ಲೂ ಬದುಕುತ್ತೆ. ಅದನ್ನ ನಾವೇನಂತೀವಿ, ಆಂಫಿಬಿಯನ್ಸ್ ಅಂತ ಕರಿತೀವಿ. ಕ್ರೊಕೊಡೈಲ್, ಮೊಸಳೆ ಕೂಡ ಆಂಫಿಬಿಯನ್ನೇ ಆಗತ್ತೆ, ರೈಟ್. ಸೊ ಇದೆಲ್ಲ ಸರಿಯಾಗಿ ಮ್ಯಾಚ್ ಆಗಿದೆ. ಸೊ ಎ ಶುಡ್ ಮ್ಯಾಚ್ ವಿತ್ 1, ಬಿ ಶುಡ್ ಮ್ಯಾಚ್ ವಿತ್ 2, ಸಿ ಶುಡ್ ಮ್ಯಾಚ್ ವಿತ್ 3, ಡಿ ಶುಡ್ ಮ್ಯಾಚ್ ಫಾರ್ 4. ಸಿಂಪಲ್. ಇದನ್ನೆಲ್ಲ ಬರ್ದಿಟ್ಕೊಳ್ಳಿ, ಯಾಕಂದ್ರೆ ನೆಕ್ಸ್ಟ್ ಟೈಮ್ ಕೇಳ್ಬೋದು. ಲಾಸ್ ಆಫ್ ಮೆಮೊರಿ ಏನಂತಾರೆ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಅಮ್ನೇಷಿಯಾ ಅಂತ ಕರೀತಾರೆ, ರೈಟ್. ಸೊ ಲಾಸ್ಟ್ ಕ್ವೆಶನ್ ಈ ಒಂದು ವಿಲೇಜ್ ಅಕೌಂಟೆಂಟ್ ಪೇಪರ್ ನಲ್ಲಿ 70th ಕ್ವೆಶನ್, 35th ಇಂದ 70th ಕ್ವೆಶನ್ ಬಂದಿದ್ದೀವಿ. ಜಂಬಲ್ಡ್ ಸೆಂಟೆನ್ಸಸ್ ಅಲ್ಲಿ ಇದೆ. ಇಲ್ಲಿ ಒಂಚೂರು ಪ್ಯಾಟರ್ನ್ ಚೇಂಜ್ ಆಗಿದೆ. ಇವಾಗ ಯಾವ ತರ ಕೊಡ್ತಾ ಇದ್ದಾರೆ ಅಂತಂದ್ರೆ, ಮೊದಲನೇ ಸ್ಟೇಟ್ಮೆಂಟ್ ಮತ್ತು ಲಾಸ್ಟ್ ಸ್ಟೇಟ್ಮೆಂಟ್ ಆಲ್ರೆಡಿ ಅವರೇ ಫಿಕ್ಸ್ ಮಾಡ್ಬಿಟ್ಟಿರ್ತಾರೆ. ಸೊ ಮೊದಲನೇ ಸ್ಟೇಟ್ಮೆಂಟ್ ಮತ್ತೆ ಲಾಸ್ಟ್ ಸ್ಟೇಟ್ಮೆಂಟ್ ಅವರೇ ಫಿಕ್ಸ್ ಮಾಡ್ಬಿಟ್ಟಿರ್ತಾರೆ. ಮಧ್ಯದಲ್ಲಿ ಜಂಬಲ್ಡ್ ಆಗಿರುತ್ತೆ, PQRS ಅಂತ. ಇದನ್ನ ನಾವು ಸರಿಪಡಿಸ್ಬೇಕು. ಸೊ ಎರಡು ಮೆಥಡ್ ಇದೆ. ಒಂದು ಎಲ್ಲವನ್ನು ಓದಿ ಆಮೇಲೆ ಮಾಡುವಂಥದ್ದು. ಎರಡನೇ ಮೆಥಡ್, ಕಾಂಪಿಟೇಟಿವ್ ಎಕ್ಸಾಮ್ಗೆ ಬೆಸ್ಟ್ ಅಪ್ರೋಚ್ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ನ ನೋಡುವಂಥದ್ದು. ಸರ್ ಇನ್ನೊಂದು ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ. ಕ್ಯೂ ಇದೆಯಾ, ಎಲ್ಲ ಕಡೆ ಆರ್ ಇದೆ. ಸೊ ಕ್ಯೂ ಶುಡ್ ನಾಟ್ ಬಿ ದೇರ್. ಡೆಫಿನೆಟ್ಲಿ ನಿಮ್ಗೆ ಕನ್ಫ್ಯೂಸ್ ಮಾಡ್ಬೇಕಂತಾನೆ ಕೊಟ್ಟಿರ್ತಾರೆ. ಕುರ್ಡ್ ಮೆಥಡ್ ಇದು, ಆಯ್ತಾ. ನೆಕ್ಸ್ಟ್ ನೋಡಿ, ಕ್ಯೂ ಇದೆ, ಎಸ್ ಇದೆ. ಸೊ ಮೋಸ್ಟ್ ಪ್ರಾಬಬ್ಲಿ ಎಸ್ ಎ ಕರೆಕ್ಟ್ ಇರುತ್ತೆ, ಆಯ್ತಾ. ಆಮೇಲೆ PQ, QP ಇವೆರಡನ್ನ ನೋಡ್ಕೊಬೇಕು ನೀವು. ಸೊ ಆನ್ಸರ್ ಮೋಸ್ಟ್ಲಿ 3 ಮತ್ತು 4 ಇರುತ್ತೆ ಅಂತ ಅನ್ಸುತ್ತೆ, ಏನು ಓದ್ದಿರಾ. ಬಟ್ ಓದ್ದಾಗ ಏನಾಗುತ್ತೆ ನೋಡೋಣ. ಸೊ ಫಸ್ಟ್ ಏನಿರಬೇಕು, ಕ್ಯೂ ಇರಬೇಕಾ, ಆರ್ ಇರಬೇಕಾ ನೋಡೋಣ. ಫಸ್ಟ್ ಏನಿರಬೇಕು, ಫಸ್ಟು ಸೆಂಟೆನ್ಸ್ ಅನ್ನ ಓದಿ. ರಾಮ್ ಮೋಹನ್ ರಾಯ್ ವಾಸ್ ಅಸೋಸಿಯೇಟೆಡ್ ವಿತ್ ಸೆವೆರಲ್ ನ್ಯೂಸ್ ಪೇಪರ್ಸ್. ಸೊ ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ, ರಾಮ್ ಮೋಹನ್ ರಾಯ್ ಅವ್ರ ಬಗ್ಗೆ ಮಾತಾಡ್ತಾ ಇದೆ.
ಈ ಒಂದು ಸೆಂಟೆನ್ಸ್. ಸೊ ಅವ್ರು ಏನಾಗಿದ್ರು, ಹಲವಾರು ನ್ಯೂಸ್ ಪೇಪರ್ಗಳಲ್ಲಿ ಅವರು ಎಂಗೇಜ್ ಆಗಿದ್ರು ಅಂತ ಹೇಳ್ತಾ ಇದ್ದಾರೆ. ಸೊ ಫಸ್ಟು ಕ್ಯೂ ಬರ್ಬೇಕಾ ಆರ್ ಬರ್ಬೇಕಾ? ಕ್ಯೂ ನೋಡಿ. ಬಟ್ ದಿಸ್ ಕೇಮ್ ಟು ಗ್ರೀಫ್ ಸೂನ್ ಆಫ್ಟರ್ ದಿ ಎನಾಕ್ಟ್ಮೆಂಟ್ ಇನ್ 1823 ಆಫ್ ನ್ಯೂ ಮೆಜರ್ಸ್. ಔಟ್ ಆಫ್ ಕಂಟೆಕ್ಸ್ಟ್ ಅನ್ಸ್ತಾ ಇಲ್ವಾ? ಸೊ ಇಲ್ಲಿ ನಾನು ಏನು ಹೇಳೇ ಇಲ್ಲ, ರಾಮ್ ಮೋಹನ್ ರಾಯ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ಆಮೇಲೆ ಬಟ್ ಅಂತ ಅಂದ್ಬಿಟ್ಟೆ. ಹಾಗಾಗಿ ಏನಾಗುತ್ತೆ, ಕ್ಯೂ ಅನ್ನುವಂಥದ್ದು ಫಸ್ಟ್ ಆಪ್ಷನ್ ಆಗಲ್ಲ ಡೆಫಿನೆಟ್ ಆಗಿ. ಬಟ್ ಅದ್ರ ಬದಲು ಏನು ಬರುತ್ತೆ, ಆರ್ ಬರುತ್ತೆ. ರಾಮ್ ಮೋಹನ್ ರಾಯ್ ವಾಸ್ ಅಸೋಸಿಯೇಟೆಡ್ ವಿತ್ ಸೆವರಲ್ ನ್ಯೂಸ್ ಪೇಪರ್ಸ್. ಯಾರು? ರಾಮ್ ಮೋಹನ್ ರಾಯ್ ಬ್ರಾಟ್ ಔಟ್ ಅ ಬೈಲಿಂಗ್ಯುಯಲ್ ಬೆಂಗಾಲಿ ಇಂಗ್ಲಿಷ್ ಮ್ಯಾಗಝಿನ್. ಸೊ ಅವರು ಎಷ್ಟೊಂದು ನ್ಯೂಸ್ ಪೇಪರ್ ಅಲ್ಲಿ ಭಾಗಿಯಾಗಿದ್ರು. ಅವ್ರು ಏನ್ ಮಾಡ್ತಾರೆ, ಒಂದು ಬೈಲಿಂಗ್ಯುಯಲ್ ಬೆಂಗಾಲಿ ಮತ್ತು ಇಂಗ್ಲಿಷ್ ಎರಡೂ ಲ್ಯಾಂಗ್ವೇಜ್ಗಳಲ್ಲಿ ಯಾವ್ದನ್ನ ಒಂದು ಮ್ಯಾಗಝಿನ್ ಅನ್ನ ತರ್ತಾರೆ. ಯಾವ ಮ್ಯಾಗಝಿನ್ ಅದು ಕಮೆಂಟ್ ಮಾಡಿ. ಸೊ ಆರ್ ಅನ್ನುವಂಥದ್ದು ನಿಮ್ಮ ಮೊದಲನೇ ಸ್ಟೇಟ್ಮೆಂಟ್ ಆಗಬೇಕು ಆಫ್ಟರ್ S1. ಅದಾದ್ಮೇಲೆ ಕ್ಯೂ ಬರ್ಬೇಕಾ ಎಸ್ ಬರ್ಬೇಕಾ ನೋಡಿ. ಲೇಟರ್ ಡಿಸೈರಿಂಗ್ ಅನ್ ಆಲ್ ಇಂಡಿಯಾ ಸರ್ಕ್ಯುಲೇಷನ್ ಈ ಪಬ್ಲಿಷ್ಡ್ ಅ ವೀಕ್ಲಿ ಇನ್ ಪರ್ಷಿಯನ್. ಸೊ ಇನ್ನ ಅವ್ರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ನಾವು. ಏನಂತ, ಮೊದಲು ಏನ್ ಮಾಡಿದ್ರು, ಒಂದು ನ್ಯೂಸ್ ಪೇಪರ್ ಅನ್ನ ತಂದ್ರು, ಯಾವುದು ಬೆಂಗಾಲಿ ಇಂಗ್ಲಿಷ್ದು. ಆದ್ಮೇಲೆ ಏನ್ ಮಾಡಿದ್ರು, ಫುಲ್ಲು ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಇರಬೇಕು ಅಂತ ಈ ಪಬ್ಲಿಷ್ಡ್ ಅ ವೀಕ್ಲಿ ಇನ್ ಪರ್ಷಿಯನ್. ಸೊ ಪರ್ಷಿಯನ್ ಲ್ಯಾಂಗ್ವೇಜ್ ಅಲ್ಲಿ ಇಡೀ ಭಾರತವೇ ಓದ್ಬೇಕು ಇದನ್ನ ಅನ್ಬಿಟ್ಟು ಪರ್ಷಿಯನ್ ಲ್ಯಾಂಗ್ವೇಜ್ ಅಲ್ಲಿ ಇನ್ನೊಂದು ನ್ಯೂಸ್ ಪೇಪರ್ ಅನ್ನ ತಗೊಂಡ್ಬರ್ತಾರೆ, ವಿಚ್ ವಾಸ್ ರೆಕಗ್ನೈಸ್ಡ್ ದೆನ್ ಆಸ್ ದಿ ಲ್ಯಾಂಗ್ವೇಜ್ ಆಫ್ ಕಲ್ಚರ್ಡ್ ಕ್ಲಾಸ್ ಆಲ್ ಓವರ್ ಇಂಡಿಯಾ. ಸೊ ನಾವು ಯಾವ ಕಾಲದಲ್ಲಿ ಇದ್ದೀವಿ ಅಂತ ಅಂದ್ರೆ ರಾಮ್ ಮೋಹನ್ ರಾಯ್ ಅವರ ಕಾಲ. ಸೊ ಮುಘಲರು ಆಳ್ವಿಕೆಯ ನಂತರದಲ್ಲಿ ಬ್ರಿಟಿಷ್ ಅವರು ಬಂದಿರ್ತಾರಲ್ವಾ, ಅವಾಗ ತಾನೇ ಬ್ರಿಟಿಷ್ ಅವ್ರು ಬಂದಿರ್ತಾರೆ. ಸೊ ಮೊಘಲರ ಆಳ್ವಿಕೆಯಲ್ಲಿ ನಮ್ಮ ಇಡೀ ದೇಶದಲ್ಲಿ ಯಾವ ಭಾಷೆ ತುಂಬಾ ಪ್ರಚಲಿತವಾಗಿತ್ತು, ಪರ್ಷಿಯನ್ ಭಾಷೆ. ಸೊ ಯಾರಾದ್ರೂ ಚೆನ್ನಾಗಿ ಓದ್ಕೊಂಡಿದ್ದಾರೆ ಅಂತ ಅಂದ್ರೆ ಅವ್ರಿಗೆ ಪರ್ಷಿಯನ್ ಬರಲೇಬೇಕಿತ್ತು ಆಲ್ ಇಂಡಿಯಾ ಲೆವೆಲ್ ಅಲ್ಲಿ. ಸೊ ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಎಲ್ಲಾ ಭಾಷೆ ಎಲ್ಲಾ ಪ್ರಾಂತ್ಯದವರು ಓದ್ಬೇಕು ಅಂದ್ಬಿಟ್ಟು ಪರ್ಷಿಯನ್ ಅಲ್ಲಿ ಇನ್ನೊಂದು ನ್ಯೂಸ್ ಪೇಪರ್ ಅನ್ನ ತರ್ತಾರೆ. ಹಾಗಾಗಿ ಇದರಲ್ಲಿ ಯಾವುದು ಬರಬೇಕು, ಎಸ್ ಬರಬೇಕು ಸೆಕೆಂಡು. ಆಮೇಲೆ ನೋಡಿ, ಏನು ಓದ್ದಿರನೆ ಆಲ್ರೆಡಿ ಹೇಳಿದ್ದೆ ನಾನು, ಇವೆರಡರಲ್ಲೇ ಒಂದು ಆನ್ಸರ್ ಬರ್ಬೇಕಂತ. ಇವಾಗ ನೋಡಿ, ಪಿ ಬರ್ಬೇಕಾ ಕ್ಯೂ ಬರ್ಬೇಕಾ? ಕ್ಯೂ ಆಲ್ರೆಡಿ ಹೋಗಿದೀವಿ. ಬಟ್ ದಿಸ್ ಕೇಮ್ ಟು ಗ್ರೀಫ್ ಸೂನ್ ಆಫ್ಟರ್ ದಿ ಎನಾಕ್ಟ್ಮೆಂಟ್ ಇನ್ 1823 ಆಫ್ ನ್ಯೂ ಮೆಜರ್ಸ್ ಫಾರ್ ದಿ ಕಂಟ್ರೋಲ್ ಆಫ್ ಪ್ರೆಸ್. ಇದು ಕ್ಯೂ. ಬಟ್ ಪಿ ನೋಡಿ, ಮೆನಿ ಎಜುಕೇಶನಿಸ್ಟ್ ಪ್ರೊಟೆಸ್ಟೆಡ್ ವಿಗರಸ್ಲಿ ಅಗೇನ್ಸ್ಟ್ ದೀಸ್ ಮೆಜರ್ಸ್. ಯಾವ ಮೆಜರ್ಸ್? ಸೊ ಇಲ್ಲಿ ಮೆಜರ್ಸ್ ಅನ್ನ ಇನ್ನ ಇಂಟ್ರೊಡ್ಯೂಸ್ ಮಾಡಿಲ್ಲ ಇವೆರಡು ಸೆಂಟೆನ್ಸ್ ಅಲ್ಲಿ. ಯಾವ ಸೆಂಟೆನ್ಸ್ ಇಂಟ್ರೊಡ್ಯೂಸ್ ಮಾಡುತ್ತೆ ಮೆಜರ್ಸ್ ನ? ಕ್ಯೂ ಅನ್ನುವಂತಹ ಸೆಂಟೆನ್ಸು ಹೊಸ ಮೆಜರ್ಸ್ ನ ತಂದ್ರು ಅಂತ ಹೇಳ್ತಾ ಇದೆ. ಸೊ ಈ ಹೊಸ ಮೆಜರ್ಸ್ ನ ತಂದ ಮೇಲೆ ಮೆನಿ ಎಜುಕೇಶನಿಸ್ಟ್ ಅಂದ್ರೆ ಎಷ್ಟೊಂದು ಜನ ಟೀಚರ್ಗಳು ಏನ್ ಮಾಡ್ತಾರೆ, ಪ್ರೊಟೆಸ್ಟ್ ಮಾಡ್ತಾರೆ. ಯಾವುದರ ವಿರುದ್ಧ? ಈ ಒಂದು ಮೆಜರ್ಸ್ ಗಳ ವಿರುದ್ಧವಾಗಿ. ಸೊ RSQP ಅನ್ನುವಂಥದ್ದು ನಿಮಗೆ ಸರಿಯಾದ ಉತ್ತರ ಆಗತ್ತೆ. ಸೊ RSQP ರೈಟ್. ಸಿಂಪಲ್ ಜಂಬಲ್ಡ್ ಸೆಂಟೆನ್ಸ್ ಜಂಬಲ್ಡ್ ಸೆಂಟೆನ್ಸ್ ಅನ್ನ ಅರೇಂಜ್ ಮಾಡೋದಕ್ಕೆ ಒಂದು ಲಾಜಿಕಲಿ ಫಾಲೋ ಮಾಡಬೇಕಾಗತ್ತೆ. ಅದಾದ್ಮೇಲೆ ರಾಮ್ ಮೋಹನ್ ರಾಯ್ ಪೆಟಿಷನ್ ದಿ ಕಿಂಗ್ ಇನ್ ಕೌನ್ಸಿಲ್ ಇನ್ ಇಂಗ್ಲೆಂಡ್. ಸೊ ಇದೆಲ್ಲ ಪ್ರೊಟೆಸ್ಟ್ ಅದು ಇದು ಎಲ್ಲ ಆದ್ಮೇಲೆ ರಾಮ್ ಮೋಹನ್ ರಾಯ್ ಏನ್ ಮಾಡ್ತಾರೆ, ಕಿಂಗ್ ಇನ್ ಕೌನ್ಸಿಲ್, ಇಂಗ್ಲೆಂಡ್ ಅಲ್ಲಿ ಇರುವಂತಹ ಕಿಂಗ್ ಇನ್ ಕೌನ್ಸಿಲ್ಗೆ ಒಂದು ಲೆಟರ್ ಅನ್ನ ಬರೀತಾರೆ. ಈ ಎಲ್ಲ ಒಂದು ಮೆಜರ್ಸ್ ಅನ್ನ ತಗೊಂಡ್ಬರ್ತಿದ್ದಾರೆ, ದಯವಿಟ್ಟು ಇದನ್ನ ಸರಿಪಡಿಸಿ ಅಂತ. ಹಾಗಾದ್ರೆ ಈ ಮೆಜರ್ಸ್ ಅನ್ನ ತಗೊಬಂದವ್ರು ಯಾರು? ಕಮೆಂಟ್ ಮಾಡಿ. ಹಿಸ್ಟ್ರಿಯಲ್ಲಿ ಓದಿರ್ಬೇಕು ನೀವು. ಆ ಮೆಜರ್ಸ್ ಅನ್ನ ತೆಗ್ದಾಕ್ದವ್ರು ಯಾರು? ಫಸ್ಟ್ ಆಫ್ ಆಲ್ ಏನ್ ಮೆಜರ್ ಅದು? ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಅಂತ ಬರುತ್ತೆ. ಯಾರು ತಂದಿದ್ದು? ಯಾವ ವೈಸ್ ರಾಯ್ ತಂದಿದ್ದು? ಕಮೆಂಟ್ ಹಾಕಿ. ಆ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಅನ್ನ ರಿಪೀಲ್ ಮಾಡಿದ್ಯಾರು? ಸೊ KE ಅಲ್ಲಿ ಆಲ್ರೆಡಿ ಕೇಳಿದ್ದಾರೆ ಪ್ರಶ್ನೆ ಇದನ್ನ. ಯಾರು ತಂದ್ರು, ಯಾರು ರಿಪೀಲ್ ಮಾಡಿದ್ರು? ಓಕೆ, ಲಿಟ್ಟನ್ ಅವ್ರು ತರ್ತಾರೆ, ರಿಪ್ಪನ್ ಅವರು ರಿಪೀಲ್ ಮಾಡ್ತಾರೆ. ರೈಟ್. ಸೊ ಇಲ್ಲಿಗೆ ನಿಮ್ಮ 70 ಕ್ವೆಶನ್ಸ್ಗಳು ಅಂದ್ರೆ 35 ಕ್ವೆಶನ್ಸ್ ಇಂಗ್ಲಿಷ್ ಗ್ರಾಮರ್ದು ಮುಕ್ತಾಯ ಆಗುತ್ತೆ. ಈ ಒಂದು ಪೇಪರ್ನಲ್ಲಿ ಯಾವ್ಯಾವ ಸೆಕ್ಷನ್ ಇಂದ ಎಷ್ಟೆಷ್ಟು ಕ್ವೆಶನ್ ಬಂದಿತ್ತು. ಸೊ ನಿಮ್ಗೆ ಆಲ್ರೆಡಿ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಅಕಸ್ಮಾತ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಇರುತ್ತೆ. ಅದರಲ್ಲಿ ಇಂಗ್ಲಿಷ್ ಗ್ರಾಮರ್ ಅನ್ನ ಮಾಡ್ಯೂಲ್ ವೈಸ್ ಆಗಿ ನಾನು ಡಿವೈಡ್ ಮಾಡಿದ್ದೀನಿ. ಸೊ ಅದೇ ಮಾಡ್ಯೂಲ್ ವೈಸ್ ಅಲ್ಲಿ ನೋಡೋದಾದ್ರೆ ಯಾವ್ಯಾವ ಮಾಡ್ಯೂಲ್ ಅಲ್ಲಿ ಯಾವ್ಯಾವ ಪ್ರಶ್ನೆಗಳು ಬಂದಿದಾವೆ ಅಂತ ನೋಡಿದ್ರೆ, ಜಸ್ಟ್ ಅ ಸೆಕೆಂಡ್.
ಎಸ್. ಸೊ ಟೋಟಲ್ ಇರುವಂತದ್ದು 35 ಪ್ರಶ್ನೆಗಳು. 35 ಪ್ರಶ್ನೆಗಳಲ್ಲಿ ಮಾಡ್ಯೂಲ್ 1 ಅಂದ್ರೆ ಕೋರ್ ಗ್ರಾಮರ್ ಅಂತ ಹೇಳ್ತೀನಿ ನಾನು ಯಾವಾಗ್ಲೂ. ಕೋರ್ ಗ್ರಾಮರ್ ಅಲ್ಲಿ ನಿಮ್ಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಬರುತ್ತೆ. ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಇದರಲ್ಲಿ ಪ್ರನೌನ್ಸ್, ರಿಲೇಟಿವ್ ಪ್ರನೌನ್ಸ್, ನಿಮ್ಗೆ ನೆನಪಿದ್ರೆ ಒಂದು ಪ್ರಶ್ನೆಯನ್ನ ಸಾಲ್ವ್ ಮಾಡಿದ್ದೆ, ಐ ಹೂ ಆಮ್ ಯುವರ್ ಕಿಂಗ್ ಅಂತ. ಅದು ಯಾವ್ದಕ್ಕೆ ಸೇರುತ್ತೆ? ರಿಲೇಟಿವ್ ಪ್ರನೌನ್ಗೆ ಸೇರುತ್ತೆ. ಸೊ ಪ್ರನೌನ್ ಅಲ್ಲಿ ಒಂದು ಪ್ರಶ್ನೆ, 3 ಪ್ರಶ್ನೆಗಳು ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಇತ್ತು. ಪ್ರಿಪೋಸಿಷನ್ಸ್ ಅಲ್ಲಿ 2 ಪ್ರಶ್ನೆ, ಪ್ರನೌನ್ಸ್ ಅಲ್ಲಿ 1 ಪ್ರಶ್ನೆ, ಪ್ರಿಪೋಸಿಷನ್ಸ್ ಅಲ್ಲಿ 2 ಪ್ರಶ್ನೆಗಳು. ಹೌದಲ್ವಾ? ಸೊ ಇವತ್ತು ಒಂದು ಪ್ರಿಪೋಸಿಷನ್ಸ್ ಮೇಲೆ ಒಂದು ಇದ್ದಂತಹ ಒಂದು ಕ್ವೆಶನ್ ಅನ್ನ ಸಾಲ್ವ್ ಮಾಡಿದ್ವಿ. ಅದಾದ್ಮೇಲೆ ಟೆನ್ಸಸ್ ಬರುತ್ತೆ. ಟೆನ್ಸಸ್ ಡೈರೆಕ್ಟ್ ಆಗಿ ಟೆನ್ಸಸ್ ಅಲ್ಲಿ 1 ಪ್ರಶ್ನೆ ಕೇಳಿದ್ರು, ಇವತ್ತೇ ಸಾಲ್ವ್ ಮಾಡಿದೆ ಅಲ್ವಾ. ಟೆನ್ಸಸ್ ಅಲ್ಲಿ ದ ಪ್ರೆಸಿಡೆಂಟ್ ಪಾಸ್ಡ್ ಫಾರ್ ಅ ವೈಲ್ ಅಂಡ್ ದೆನ್ ವೆಂಟ್ ಆನ್ ಸ್ಪೀಕಿಂಗ್, ಅದು ಟೆನ್ಸಸ್ಗೆ ಸೇರುವಂಥದ್ದು. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಲ್ಲಿ 2 ಪ್ರಶ್ನೆಗಳು ಬಂದಿರುತ್ತೆ. ಕ್ವೆಶನ್ ಟ್ಯಾಗ್ ಅಲ್ಲಿ 2 ಪ್ರಶ್ನೆಗಳು ಬಂದಿರುತ್ತೆ. ಸೊ ಕ್ವೆಶನ್ ಟ್ಯಾಗ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕ್ವೆಶನ್ ಟ್ಯಾಗ್ ಅಲ್ಲಿ ನಿಮ್ಗೆ 2 ಪ್ರಶ್ನೆಗಳು ಬಂದಿರ್ತದೆ. ಸೊ ಮಾಡ್ಯೂಲ್ 1 ಅಲ್ಲಿ ಟೋಟಲ್ ಆಗಿ ನಿಮ್ಗೆ 8 ಪ್ರಶ್ನೆಗಳು ಬಂದಿರ್ತವೆ. ಹಾಗೆ 2ನೇ ಮಾಡ್ಯೂಲ್ ನೋಡಿದ್ರೆ ಟ್ರಾನ್ಸ್ಫಾರ್ಮೇಶನ್ ಆಫ್ ಸೆಂಟೆನ್ಸಸ್. ಸೊ ಟ್ರಾನ್ಸ್ಫಾರ್ಮೇಶನ್ ಆಫ್ ಸೆಂಟೆನ್ಸಸ್ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕಡಿಮೆ ಬಂದಿದೆ. ಬರೀ 3 ಕ್ವೆಶನ್ಸ್, 2 ಡೈರೆಕ್ಟ್ ಟು ಇಂಡೈರೆಕ್ಟ್ ಪ್ರಶ್ನೆಗಳು, 1 ಸಿಂಪಲ್ ಟು ಕಾಂಪೌಂಡ್ ಪ್ರಶ್ನೆ. ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಅನ್ನ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿಲ್ಲ, ಬಟ್ KEದವರು ಡೆಫಿನೆಟ್ ಆಗಿ ಕೊಡ್ತಾರೆ. ಯಾಕಂದ್ರೆ ಈ ಒಂದು ಪೇಪರ್ ಆದ್ಮೇಲೆ ನಾವು PYQ ಅನ್ನ ಅನಲೈಸ್ ಮಾಡಿದ್ರೆ ಆಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್ಗೆ ಜಾಸ್ತಿ ಒತ್ತನ್ನ ಕೊಡ್ತಾ ಇದ್ದಾರೆ. ಅದಾದ್ಮೇಲೆ ಬರುವಂತದ್ದು ವೊಕ್ಯಾಬುಲರಿ ಸೆಕ್ಷನ್. ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್, ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್, ಹೈ ಯೀಲ್ಡಿಂಗ್ ಟಾಪಿಕ್ ಅಂತಾನೆ ಹೇಳ್ಬೋದು. ವೊಕ್ಯಾಬುಲರಲ್ಲಿ 6 ಮೀನಿಂಗ್ಗಳು ಕೇಳಿದ್ರು, 3 ಹೋಮೋನಿಮ್ಸ್ ಮೇಲೆ ಕೇಳಿದ್ರು, ಪ್ರೈಮ್ ಹೋಮೋಗ್ರಾಫ್ಸ್ ಅದು. ಹಾಗೆ ಪ್ರಿನ್ಸಿಪಲ್ ಈ ಒಂದು ಪ್ರಶ್ನೆಯನ್ನ ಸಾಲ್ವ್ ಮಾಡಿದ್ವಿ ನಾವು ಹಿಂದಿನ ವಿಡಿಯೋದಲ್ಲಿ. ಯಾರೆಲ್ಲ ಹಿಂದಿನ ವಿಡಿಯೋ ನೋಡಿಲ್ಲ ಅದನ್ನ ನೋಡಿ. ಸೊ ನಿಮ್ಗೆ ಅರ್ಥ ಆಗುತ್ತೆ ಎಲ್ಲೆಲ್ಲಿ ಯಾವ್ಯಾವ ಪ್ರಶ್ನೆಗಳು ಬಂದಿತ್ತು ಅಂತ. ಇಡಿಯಮ್ಸ್, ನುಡಿಗಟ್ಟುಗಳು. ಸೊ ಹಿಂದಿನ ವಿಡಿಯೋದಲ್ಲಿ ಸ್ಟಾರ್ಮ್ ಇನ್ ಅ ಟೀ ಕಪ್ ಅಂತ ಹೇಳ್ಕೊಟ್ಟಿದ್ದೆ ನಾನು ನಿಮ್ಗೆ. ಇದರಲ್ಲಿ ಪುಲ್ಸ್ ಅ ಲಾಂಗ್ ಫೇಸ್ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೆ. ಅದೇ ರೀತಿ 3 ಪ್ರಶ್ನೆಗಳು ಇಡಿಯಮ್ಸ್ ಅಲ್ಲಿ ಬಂದಿದೆ. ಯಾವ್ದ್ರಲ್ಲಿ? ನುಡಿಗಟ್ಟುಗಳಲ್ಲಿ. ಹಾಗೆ ಪ್ರಿಫಿಕ್ಸ್, ಸಫಿಕ್ಸ್. ಪ್ರಿಫಿಕ್ಸ್ ಅಂಡರ್ಸ್ಟ್ಯಾಂಡ್, ವಿತ್ ಸ್ಟ್ಯಾಂಡ್, ಸಫಿಕ್ಸ್ ಮತ್ತೆ ಪ್ರಿಫಿಕ್ಸ್ ಅಲ್ಲಿ ಬಂದಿದೆ. ಹಾಗೆ 1 ವರ್ಡ್ ಸಬ್ಸ್ಟಿಟ್ಯೂಷನ್. ಸೊ ಎಷ್ಟೊಂದು 3 ಪ್ರಶ್ನೆಗಳು 1 ವರ್ಡ್ ಸಬ್ಸ್ಟಿಟ್ಯೂಷನ್ ಅಲ್ಲಿ ಬಂದಿದೆ. ಹಂಗಂದ್ರೆ ಅರ್ಥ ಏನು? ವೊಕ್ಯಾಬುಲರಿ ಸೆಕ್ಷನ್ ಈಸ್ ಕ್ಯಾರಿಯಿಂಗ್ ಯು ಮೋರ್ ಮಾರ್ಕ್ಸ್. ಈ ವೊಕ್ಯಾಬುಲರಿ ಸೆಕ್ಷನ್ ಅನ್ನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಎವ್ರಿ ಡೇ ನೀವು ಏನ್ ಮಾಡಬೇಕು? ಕಷ್ಟಪಡಬೇಕು. ಕಷ್ಟ ಅಲ್ಲ, ಇಷ್ಟಪಟ್ಟು ಮಾಡಿದಾಗ ವೊಕ್ಯಾಬುಲರಿ ಇಂಪ್ರೂವ್ ಆಗುತ್ತೆ, ರೈಟ್? ಅದಾದ್ಮೇಲೆ ರೀಡಿಂಗ್ ಎಬಿಲಿಟಿ. ಜಂಬಲ್ಡ್ ಸೆಂಟೆನ್ಸಸ್ ಅಲ್ಲಿ 2 ಪ್ರಶ್ನೆ ಬಂದಿತ್ತು. ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ 6 ಪ್ರಶ್ನೆಗಳು ಬಂದಿತ್ತು. ಟೋಟಲ್ 8 ಪ್ರಶ್ನೆಗಳು ಯಾವ್ದ್ರಲ್ಲಿ ಬಂದಿತ್ತು? ರೀಡಿಂಗ್ ಎಬಿಲಿಟಿಯಲ್ಲಿ ಬಂದಿತ್ತು. ಸೊ ಇದು ನಿಮ್ಮ ಈ ಒಂದು ವಿಲೇಜ್ ಅಕೌಂಟೆಂಟ್ KE ನಡೆಸಿದಂತಹದ್ದು. ಯಾವಾಗ ನಡೆಸಿದ್ದು? 27ನೇ ತಾರೀಕು ಅಕ್ಟೋಬರ್ 2024 ನಡೆದಂತಹ ಪ್ರಶ್ನೆಯಲ್ಲಿ ಟೋಟಲ್ 35 ಪ್ರಶ್ನೆಗಳಲ್ಲಿ ನಾನು ಡಿವೈಡ್ ಮಾಡಿರುವಂತಹ ಸಿಲೆಬಸ್ ನ ಮೇಲೆ ಮಾಡ್ಯೂಲ್ 1 ಮೇಲೆ 8 ಪ್ರಶ್ನೆ, ಮಾಡ್ಯೂಲ್ 2 ಅಲ್ಲಿ 3 ಪ್ರಶ್ನೆ, ಮಾಡ್ಯೂಲ್ 3 ಅಲ್ಲಿ 16 ಪ್ರಶ್ನೆಗಳು, ಹಾಗೆ ಮಾಡ್ಯೂಲ್ 4 ಅಲ್ಲಿ 8 ಪ್ರಶ್ನೆಗಳಿತ್ತು. ಓಕೆ, ಸೊ ಏನೇ ಡೌಟ್ಸ್ ಇದ್ರು ಡೋಂಟ್ ಹೆಸಿಟೇಟ್ ಟು ಕಾಲ್ ದಿಸ್ ನಂಬರ್. ಈ ನಂಬರ್ಗೆ ಕಾಲ್ ಮಾಡಿದ್ರೆ ಏನೇ ಡೌಟ್ಸ್ ಇದ್ರು ನೀವು ಕಾಲ್ ಮಾಡ್ಬೋದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.